Hi, hello, namaste friends. Welcome to the Raman tutorial for GK. ಸೊ ಇವತ್ತಿನ ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂತಹ ಒಂದು ಅಂಶಗಳನ್ನ ತಿಳಿತಾ ಹೋಗೋಣ. ಸೊ ಈಗಾಗ್ಲೇ ನೀವು ಸಾಕಷ್ಟು ವಿಡಿಯೋಸ್ಗಳನ್ನ ರಾಮನ್ ಟ್ಯುಟೋರಿಯಲ್ ಮೇಲೆ ನೋಡಿದೀರಾ. ಇದೊಂದು ವಿಭಿನ್ನ ಪ್ರಯತ್ನ. ಹಾಗೆ ಇದರ ಒಂದು ನೋಟ್ಸ್ ಅನ್ನ ಕೂಡ ನಾವು ಟೆಲಿಗ್ರಾಮ್ ಅಲ್ಲಿ ಕಳಿಸುವಂತ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಜೊತೆಗೆ ನಿಮಗೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ವಿಷಯಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ವೆಲ್ಕಮ್ ಒನ್ಸ್ ಅಗೇನ್ ರಾಮನ್ ಟ್ಯುಟೋರಿಯಲ್ಸ್. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಅಂದ ತಕ್ಷಣ ನಮ್ಗೆ ಪುಸ್ತಕದ ರೀತಿಯಲ್ಲಿ ಓದಿದಾಗ ಪುಸ್ತಕದಲ್ಲಿ ಏನಿದೆ ಅದನ್ನ ನಾವು ತಿಳ್ಕೊಂಡ್ರೆ ಸಾಕು ಅನ್ನೋ ಭಾವ ಬರುತ್ತೆ. ಆದ್ರೆ ಅದು ಹಾಗಿರಲ್ಲ. ಸಂಪೂರ್ಣವಾಗಿ ಅನ್ವಯಿಕಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಯಾವ ರೀತಿ ನೀವು ಅನ್ವಯ ಮಾಡ್ಕೊಂಡಿದೀರಾ, ಯಾವ ರೀತಿ ನೀವು ಅಳವಡಿಸ್ಕೊಂಡಿದೀರಾ, ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಎಸ್, ನೋಡೋಣ. ಹಾಗಾದ್ರೆ ಇವತ್ತಿನ ವಿಷಯ ಬಂದು ಸುಮಾರು ವಿಷಯಗಳು ಇವತ್ತು ನಿಮ್ಗೆ ತಿಳಿತಾ ಹೋಗುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಜೊತೆಗೆ ಇನ್ನೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೀವು ನಮ್ ಜೊತೆ ಇರ್ಬೋದು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಇದನ್ನ ನಾವು ಎಜುಕೇಶನಲ್ ಸೈಕಾಲಜಿ ಅಂತೇಳಿ ಕರಿತೀವಿ. ಅದಕ್ಕೂ ಮುಂಚೆ ನಾನ್ ನಿಮಗೆ ಒಂದಷ್ಟು ಮಾಹಿತಿ ಸೈಕಾಲಜಿ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತ ವಿಡಿಯೋ ಕೂಡ ರೀಸೆಂಟ್ 1 ವೀಕ್ ಬ್ಯಾಕ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ನೀವು ನೋಡಿದ್ರೆ ಸಿಗುತ್ತೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ, ಅದರಲ್ಲಿ ಸೈಕಾಲಜಿ ಅಂತಕ್ಕಂಥ ಪದ ನಾವು ಇಂಗ್ಲಿಷ್ ನಲ್ಲಿ ಮನೋವಿಜ್ಞಾನಕ್ಕೆ ಸೈಕಾಲಜಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ಸೈಕಾಲಜಿ ಅಂತಕ್ಕಂಥ ಪದದ ಬೇರು ಅಥವಾ ರೂಟ್ ಯಾವುದು ಅಂತ ಕೇಳಿದಾಗ ಗ್ರೀಕ್ ಭಾಷೆಯಿಂದ ಬಂದಂತಹ ಸೈಕ್ ಮತ್ತೆ ಲೋಗೋಸ್ ಅಂತ ಕರಿತೀವಿ. ಈ ಎರಡೂ ಪದಗಳಿಂದ ಒಂದು ಪದ ಹಾಕಿ ಇಲ್ಲಿ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸೈಕ್ ಅಂದ್ರೆ ಏನಿಲ್ಲಿ ಆತ್ಮ, ಲೋಗೋಸ್ ಅಂದ್ರೆ ಏನು ಅಧ್ಯಯನ. ಹಾಗಾದ್ರೆ ಈ ಸೈಕಾಲಜಿ ಮೀನ್ಸ್ ಏನಪ್ಪಾ ಅಂದ್ರೆ ಆತ್ಮದ ಬಗ್ಗೆ ಅಧ್ಯಯನ ಮಾಡೋದು ಅಂತ. ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಪ್ರಜ್ಞಾ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅದಾದ್ಮೇಲೆ ಈಗ ನಾವು ಅದನ್ನ ವರ್ತನೆಯ ಕುರಿತಾದಂತ ಅಧ್ಯಯನ ಅಂತ ಹೇಳಿದ್ವಿ. ಮನೋವಿಜ್ಞಾನ ಅನ್ನೋದೇನು, ಯಾವುದೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ವರ್ತನೆಯನ್ನ ಅಧ್ಯಯನ ಮಾಡುವಂತ ಒಂದು ಜ್ಞಾನ, ವೈಜ್ಞಾನಿಕ ಜ್ಞಾನ. ಅದನ್ನೇ ಮನೋವಿಜ್ಞಾನ ಅಂತೇಳಿ ನಮ್ಮ ಮನೋವಿಜ್ಞಾನಿಗಳು ಕರೆದಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾದಂತ ಮನೋವಿಜ್ಞಾನಿಗಳು ಅಂತಂದ್ರೆ ನಮ್ಗೆ ಮರಿಲಿಕ್ ಸಾಧ್ಯ ಆಗದೆ ಇರ್ತಕ್ಕಂಥ ಮನೋವಿಜ್ಞಾನಿಗಳು, ಜೊತೆಗೆ ನಿಮ್ಮ ಎಕ್ಸಾಮ್ಸ್ ಗೆ ಬೇಕಾಗಿರ್ತಕ್ಕಂಥದ್ದು. ಇದು ನೀವು TET, HSTR ಅಂಡ್ GPSTR ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಈ ನೋಟ್ಸ್ ಅನ್ನ, ಈ ವಿಡಿಯೋವನ್ನ ನೀವು ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಮನೋವಿಜ್ಞಾನದ ಪಿತಾಮಹ ಅಂತ ನಾವ್ ಯಾರನ್ನ ಕರಿತಾ ಇದೀವಿ? ಎಸ್, ಸಿಗ್ಮಂಡ್ ಫ್ರಾಯ್ಡ್. ಅಷ್ಟೇ ಅಲ್ಲ, ಮನೋವಿಶ್ಲೇಷಣಾವಾದದ ಪ್ರತಿಪಾದಕರು ಅಂತಾನೂ ಕೂಡ ನಾವು ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಕರಿತಾ ಇದೀವಿ. ಹಾಗಾದ್ರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂದ್ರೆ ವಿಲ್ ಹೆಲ್ಮ್ ಊಂಟ್ ಅಂತೇಳಿ ನಾವ್ ಇವರ ಹೆಸರನ್ನ ಕರಿತಾ ಇದೀವಿ. ನೆಕ್ಸ್ಟ್, ಇನ್ನು ನಮ್ಮ ಕಲಿಕಾ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳ ವಿಕಾಸದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆ ಇದೆ. ಅದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ, ಎಜುಕೇಶನಲ್ ಸೈಕಾಲಜಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಂತಹ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತಾ ಇದೀವಿ? ಥಾಂಡೈಕ್ ಅವರನ್ನ ಕರಿತಾ ಇದೀವಿ. ಕೇವಲ ಅಷ್ಟೇ ಅಲ್ಲ, ಥಾಂಡೈಕ್ ಅವ್ರ ಕೆಲಸ ನಿಮಗೆ ಗೊತ್ತಿದೆ. ಪ್ರಪ್ರಥಮ ಬಾರಿಗೆ ಕಲಿಕೆಯ ಒಂದು ನಿಯಮಗಳನ್ನ ರೂಪಿಸಿದಂತಹ ಕೀರ್ತಿಯು ಕೂಡ ಅವರಿಗೆ ಸಲ್ಲುತ್ತೆ. ಎಸ್, ನಾನು ಕಲಿಕಾ ಸಿದ್ಧಾಂತಗಳ ಒಂದು ಅಧ್ಯಯನವನ್ನ ತಿಳಿಸುವಂತ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಿಷ್ಟು ನಾನು ಡೀಟೇಲ್ ಆಗಿ ಕ್ಲಾಸ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಆ ವಿಡಿಯೋ ಎಲ್ಲಿದೆ ಅಂತ ಸಿಕ್ಕಿಲ್ಲ ಅಂದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಆ ವಿಡಿಯೋ ಮತ್ತೆ ಈ ವಿಡಿಯೋ ಎರಡನ್ನೂ ಕೂಡ ನೋಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಎಸ್, ಹಾಗಾದ್ರೆ ಇಂತಹ ಮನೋವಿಜ್ಞಾನದಲ್ಲಿ ಕಂಡು ಬರ್ತಕ್ಕಂತ ಹಲವಾರು ಸಮಸ್ಯೆಗಳು ನಿಮಗೆ ಗೊತ್ತಿದೆ. ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಶಾಲಾ ವಾತಾವರಣದಲ್ಲಾಗಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಆಮೇಲೆ ಬಿಡಿಸಲಾಗದಂತಹ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಅಂತದ್ದಕ್ಕೆ ಕೆಲವೊಂದು ವಿಧಾನಗಳ ಮೂಲಕ ಏನ್ ಮಾಡ್ತಾರೆ? ಪರಿಹಾರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದರಲ್ಲಿ ಮೊದಲನೇ ವಿಧಾನ ಅಂದ್ರೆ ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣಾ ವಿಧಾನ ಅಂತ ಕರಿತಾ ಇದೀವಿ.
ಸೊ ಇದ್ರ ಬಗ್ಗೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ನೀವು ಟಿ ಬರೀತಾ ಇದ್ದೀರಾ ಅಂತಂದ್ರೆ ಮ್ಯಾಕ್ಸಿಮಮ್ 1 ಅಂಕದ ಪ್ರಶ್ನೆ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಈ ಮನೋವಿಜ್ಞಾನದ ವಿಧಾನಗಳ ಮೇಲೆ. ಹಾಗೆ HSTR ನಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನ ಕೇಳ್ತಾರೆ. GPSTR ಅಲ್ಲೂ ಕೂಡ ಕೇಳ್ತಾರೆ. ಹಾಗಾದ್ರೆ ನಿಮಗೆ ಬರ್ಬೋದು ಅಂದ್ರೆ ವಿಧಾನದ ಪ್ರತಿಪಾದಕರು ಯಾರು ಅಂತಂದ್ರೆ ವ್ಯಾಟ್ಸನ್ ಅಂತ ನಾವ್ ಹೇಳ್ಬೋದು. ಇವರು ಕೂಡ ಒಬ್ಬ ವರ್ತನವಾದಿ ಅಂತ ಹೇಳ್ತೀವಿ. ಹಾಗೇನೆ ಅಂತರವಲೋಕನ ವಿಧಾನ, ಎರಡನೇ ವಿಧಾನ ಯಾವ್ದಿಲ್ಲಿ ಮನೋವಿಜ್ಞಾನದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂತ ವಿಧಾನ ಅಂತಂದ್ರೆ ಇಂಟ್ರೋಸ್ಪೆಕ್ಷನ್ ಅಂತೇಳಿ ಕರಿತಾ ಇದೀವಿ. ಇದನ್ನ ನಮಗೆ ಪ್ರತಿಪಾದನೆ ಮಾಡಿದಂತಹ ಮನೋವಿಜ್ಞಾನಿ ಅಂದ್ರೆ AB ಟಿಶ್ನರ್ ಅಂತ ಅಥವಾ ಟಿಚ್ನರ್ ಅಂತಾನು ಕೂಡ ನಾವ್ ಇವರನ್ನು ಕರಿತಾ ಇದೀವಿ. ಇನ್ನ ಬಹಳಷ್ಟು ಸಲ ನಮ್ಮ ಎಕ್ಸಾಮ್ಸ್ ಅಲ್ಲಿ ಕಂಡು ಬಂದಿರುವಂತಹ ವರ್ತನೆಯ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂತ ಕ್ವೆಶನ್ ಅಂತಂದ್ರೆ ಅದು ವ್ಯಕ್ತಿ ಅಧ್ಯಯನ. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು ಅಥವಾ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು. ಅದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದೇ ವ್ಯಕ್ತಿ ಅಧ್ಯಯನ. ಇದನ್ನ ಚಿಕಿತ್ಸಕ ವಿಧಾನ ಅಂತಲೂ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದನ್ನ ಸಾಕಷ್ಟು ಸಲ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ವೀಕ್ಷಣಾ ವಿಧಾನದ ಬಗ್ಗೆ GPSTR 2019ರಲ್ಲಿ ಪ್ರಶ್ನೆ ಬಂದಿದೆ. ಹಾಗೆ ಅಂತರವಲೋಕನ ವಿಧಾನದಲ್ಲಿ ಮಾಡೆಲ್ ಕ್ವಶನ್ ಪೇಪರ್, ಕಳೆದ ಬಾರಿ ಏನ್ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು ಅಲ್ಲಿ ಕೂಡ ಬಂದಿದೆ. ಗೊತ್ತಾಯ್ತಾ? ಹಾಗಾದ್ರೆ ವ್ಯಕ್ತಿ ಅಧ್ಯಯನ ವಿಧಾನವನ್ನ ತಿಳಿಸ್ಕೊಟ್ಟಂತ ಮನೋವಿಜ್ಞಾನಿ DFD ಬುಕ್ಸ್ ಅಂತೇಳಿ ಗುರುತಿಸ್ತಾ ಇದೀವಿ. ನೆಕ್ಸ್ಟ್ ಪ್ರಾಯೋಗಿಕ ವಿಧಾನ ವಿಲ್ ಹೆಲ್ಮ್ ಊಂಟ್, ಬಹಳ ಫೇಮಸ್. ಇದನ್ನ ಆಲ್ರೆಡಿ ಒಂದ್ಸಲ TET ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ನೀವು CTT ಎಕ್ಸಾಮ್ಸ್ ಬರೀತೀರಾ ಅಂತಂದ್ರು ನೀವು ಈ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಡೀಸ್ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಬರುವಂತಹ ಇನ್ನೊಂದು ಮನೋವಿಜ್ಞಾನದ ವಿಧಾನ ಅಂತಂದ್ರೆ ಮನೋವಿಶ್ಲೇಷಣಾ ವಿಧಾನ. ಅಂದ್ರೆ ಮನಸ್ಸಿನಲ್ಲಿ ಮನೋವಿಶ್ಲೇಷಣೆ ಅಂದ್ರೆ ನಮ್ಮ ಒಂದು ಮಾನಸಿಕತೆ ಹೇಗ್ ವರ್ತಿಸುತ್ತೆ, ಈ ನಮ್ಮ ಮನಸ್ಸನ್ನ ವಿಶ್ಲೇಷಣೆ ಮಾಡ್ತಕ್ಕಂತ ವಿಧಾನ, ಅದನ್ನ ಪ್ರತಿಪಾದನೆ ಮಾಡಿದವರು ಯಾರು? ಸಿಗ್ಮಂಡ್ ಫ್ರಾಯ್ಡ್. ಸೊ ಇದಿಷ್ಟು ನಾನು ಇವತ್ತು ನಿಮ್ಗೆ ಕಳೆದ ತರಗತಿಯ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿರುವಂತದ್ದು, ಒಂದ್ ರೀತಿ ರಿವಿಷನ್ ಅಂತ ಅನ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಸೊ ಬಹಳಷ್ಟು ಜನ ನೋಡಿದೀರಾ, ಕೆಲವೊಬ್ರು ನೋಡಿಲ್ಲ. ಹಾಗಾಗಿ ನೋಡದೇ ಇದ್ರು ಪರವಾಗಿಲ್ಲ, ನಾನು ಕಳಿಸ್ಕೊಡ್ತೀನಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟೆಲ್ಲ ಟಾಪಿಕ್ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಟಾಪಿಕ್ ಬರೋಂತದ್ದೇ ವಿಕಾಸಾತ್ಮಕ ಮನೋವಿಜ್ಞಾನಕ್ಕೆ ಬರ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳ ಮುಖ್ಯವಾಗಿ ಎಕ್ಸಾಮ್ ಪರ್ಪಸ್ ಆಗಿರಬಹುದು ಅಥವಾ ಸಾಮಾನ್ಯವಾಗಿ ನಾವು ಮಕ್ಕಳ ವರ್ತನೆಯನ್ನ ಅಧ್ಯಯನ ಮಾಡಬೇಕು ಅನ್ನೋದಾದ್ರೆ ನಾವು 101% ವಿಕಾಸಾತ್ಮಕ ಮನೋವಿಜ್ಞಾನದ ಬಗ್ಗೆ ತಿಳಿಬೇಕು. ಹಾಗಾದ್ರೆ ವಿಕಾಸ ಅಂದ್ರೆ ನಿಮಗೆ ಗೊತ್ತಿದೆ, ಬೆಳವಣಿಗೆ ಅಂದ್ರೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನ್ ಮಾಡಿ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಜಾಯಿನ್ ಆಗೋದ್ರ ಮೂಲಕ ಈ ರೀತಿ ನೋಟ್ಸಸ್ ಗಳಾಗಿರ್ಬಹುದು, ಕೆಲವೊಂದು ಮಾಕ್ ಟೆಸ್ಟ್ ಗಳನ್ನು ಕೂಡ ನಾವು ಅದರಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಮಾಕ್ ಟೆಸ್ಟ್ ಗಳು ಇದೇ ಸಂಡೇ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವೆಲ್ಲ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮಗಲ್ಲಿ ಸಂಪೂರ್ಣವಾಗಿ ನಾವು ಎಷ್ಟು ಇಂಪಾರ್ಟೆಂಟ್ ಇದೆನೋ ಅಷ್ಟು ಶೇರ್ ಮಾಡೋ ಪ್ರಯತ್ನವನ್ನ ಮಾಡ್ತೇವೆ. ಅದಕ್ಕೂ ಮಿಗಿಲಾಗಿ ಪೇಡ್ ಕ್ಲಾಸ್ ತರಗತಿಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅದು HSTR ಆಗಿರಬಹುದು, GPSTR ಆಗಿರಬಹುದು ಅಥವಾ TET ಆಗಿರಬಹುದು, ಯಾವುದೇ ಪೇಡ್ ಕ್ಲಾಸಸ್ ನ ಅವಶ್ಯಕತೆ ನಿಮಗಿದೆ ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ ನಿಮ್ಗೆ. ಡೆಫಿನೆಟ್ಲಿ ನೀವು ಇದನ್ನ ನೋಟ್ ಮಾಡ್ಕೊಂಡಿರಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರು ಕಲಿಬೇಕು ಅಂತ ಹೇಳ್ತಿರೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 821767 ಹಾಗೆ 0405. ಇನ್ನೊಂದು ನಂಬರ್ ಕೂಡ ಇದೆ 6361153623 ನಂಬರ್ನ ಕೂಡ ನೀವು ನೋಟ್ ಮಾಡ್ಕೊಂಡು ಪೇಡ್ ಕ್ಲಾಸಸ್ ನ ಅವಶ್ಯಕತೆ ಇದೆ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಈಗ ನಾವು ಕಮಿಂಗ್ ಟು ದ ಪಾಯಿಂಟ್ ಅನ್ನೋ ರೀತಿಯಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಎಕ್ಸಾಮ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ಇದೆ, ಅದೇ ಬೆಳವಣಿಗೆ ಮತ್ತು ವಿಕಾಸ. ಹಾಗಾದ್ರೆ ಇದ್ರ ಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರು 4ರಿಂದ 5 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಹೇಗ್ ಕೇಳ್ತಾರೆ, ಯಾವಾಗ ಕೇಳ್ತಾರೆ ಅಂತ ನಾನು ಪ್ರತಿ ವರ್ಷದ ಕ್ವಶನ್ ಪೇಪರ್ ಅನ್ನ ಕೂಡ ಯೂಟ್ಯೂಬ್ ಮೇಲೆ ಲೈವ್ ಕ್ಲಾಸಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ನಿಮಗೆಲ್ಲ ಗೊತ್ತೇ ಇದೆ,
ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ನಾವ್ ಯಾಕೆ ಒಬ್ಬ ಶಿಕ್ಷಕನಾಗಿ ನಾನ್ ಯಾಕೆ ಇದನ್ನ ಕಲಿಬೇಕು, ಇದ್ರ ಅವಶ್ಯಕತೆ ಇದೆನಾ ನನ್ಗೆ ಅಂತಂದ್ರೆ ಡೆಫಿನೆಟ್ಲಿ ಯು ಮಸ್ಟ್ ಲರ್ನ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಯು ಆರ್ ಅ ಟೀಚರ್. ಸೊ ನೀವೊಬ್ಬ ಶಿಕ್ಷಕನಾಗಿ ಮಕ್ಕಳ ಮನಸ್ಸನ್ನ ಸಂಪೂರ್ಣವಾಗಿ ಅರಿಬೇಕು ಅಂತಂದಾಗ ನಾವು ಅವರ ಬೆಳವಣಿಗೆ, ಅವರ ವಿಕಾಸಕ್ಕೆ ತಕ್ಕಂತೆ ನಾವು ಸ್ಟಡಿಯನ್ನ ಮಾಡಿರ್ಬೇಕಾಗತ್ತೆ. ಅದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಈ ಬೆಳವಣಿಗೆ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಬೆಳವಣಿಗೆ ಅಂತಂದ್ರೆ ಏನಪ್ಪಾ, ಈ ಬೆಳವಣಿಗೆ ಮತ್ತೆ ವಿಕಾಸದ ನಡುವೆ ಸಾಕಷ್ಟು ವೇರಿಯೇಷನ್ಸ್ ಗಳು ಕಂಡು ಬರ್ತದೆ ಅಲ್ವಾ. ಬೆಳವಣಿಗೆ ಅನ್ನೋದು ಹೊರಗಡೆ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಪ್ರಕ್ರಿಯೆ, ಆದ್ರೆ ವಿಕಾಸ ಹಾಗಲ್ಲ. ಸೊ ವಿಕಾಸ ಅನ್ನೋದು ಹೇಗಪ್ಪ ಅಂತಂದ್ರೆ ಆಂತರಿಕವಾದಂತಹ ಬದಲಾವಣೆ ಅಂತ ಹೇಳ್ತೀವಿ. ಫಸ್ಟ್ ನಾವೇನ್ ಮಾಡ್ಬೇಕು, ಇದು ಒಂದು ದೈಹಿಕ ಅಂಶಕ್ಕೆ ಸಂಬಂಧಪಟ್ಟಿದೆ ಅಲ್ವಾ. ಬೆಳವಣಿಗೆ ಅನ್ನೋದೇನಿದೆ ದೈಹಿಕ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಲ್ವಾ. ಯಾಕೆಂದ್ರೆ ನಮ್ಮ ದೇಹ, ನಮ್ಮ ಒಂದು ಗಾತ್ರ ಆಗಿರಬಹುದು, ತೂಕ ಆಗಿರಬಹುದು, ಆಕಾರ ಆಗಿರಬಹುದು, ಬಣ್ಣ ಆಗಿರಬಹುದು, ಇದೆಲ್ಲವೂ ಕೂಡ ನಮ್ ಕಣ್ಣಿಗೆ ಗೋಚರ ಆಗತ್ತೆ. ಇವತ್ ತೆಳ್ಳಗಿದೀವಿ ಅಂದ್ರೆ ನಾಳೆ ದಪ್ಪ ಆಗ್ಬೋದು, ಇವತ್ ನಾವು ಬೆಳ್ಳಗಿದೀವಿ ಅಂದ್ರೆ ನಾಳೆ ಕಪ್ಪ ಆಗ್ಬೋದು. ಇದೆಲ್ಲವೂ ನಮ್ಮ ಕಣ್ಣಿಗೆ ಗೋಚರ ಆಗುತ್ತೆ. ಹಾಗಾಗಿ ಇದನ್ನ ನಾವು ದೈಹಿಕ ಅಂಶಕ್ಕೆ ಸಂಬಂಧಪಟ್ಟಂತದ್ದು ಅಂತ ಕರಿತೀವಿ. ಆದ್ರೆ ವಿಕಾಸ ಅನ್ನೋದು ಹಾಗಲ್ಲ. ವಿಕಾಸ ಅನ್ನೋದು ಹೇಗಪ್ಪ ಅಂದ್ರೆ ಸಾಮಾಜಿಕವಾಗಿ ಬೆಳವಣಿಗೆ ಆಗತ್ತೆ. ಮಗು ನೋಡಿ ತನ್ನ ಸುತ್ತಮುತ್ತಲಿರ್ತಕ್ಕಂತಹ ಗೆಳೆಯರ ಗುಂಪಿನ ಜೊತೆಗೆ ಬೆರೀತದೆ, ಸಮಾಜದಲ್ಲಿ ತನ್ನ ಮುಖ್ಯ ವಾಹಿನಿನ ತೋರ್ಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಅಂದ್ರೆ ಸಾಮಾಜಿಕವಾಗಿ ವಿಕಾಸ ಹೊಂದ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ನೋಡಿ, ಸಾಮಾಜಿಕ ಆಗಿರಬಹುದು, ಬೌದ್ಧಿಕ ವಿಕಾಸಗಳಾಗತ್ತೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗತ್ತೆ. ಹಾಗೆ ಮಗು ಅಷ್ಟೇ ಅಲ್ಲ, ಭಾವನಾತ್ಮಕ ಬೆಳವಣಿಗೆನೂ ಕೂಡ ಆಗತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ. ಸೊ ನಮಗೆ ಭಾವನಾತ್ಮಕ ಬೆಳವಣಿಗೆಗಳು ಕಣ್ಣಿಗೆ ಕಾಣಿಸುತ್ತೇನ್ರಿ? ಕಾಣಿಸಲ್ಲ. ಆದ್ರೂ ಕೂಡ ಅದನ್ನ ಫೀಲ್ ಮಾಡ್ತೀವಿ, ನಮ್ಮಲ್ಲಿ ವಿಕಾಸ ಆಗ್ತಾ ಹೋಗುತ್ತೆ. ಈಗ ಚಿಕ್ಕ ಮಗು ಇದ್ದಾಗ ಏನ್ ಮಾಡ್ತದಪ್ಪ ಮಗು ಅಂತಂದ್ರೆ ಅಳುತ್ತೆ, ಕರಿಯುತ್ತೆ, ತನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದು ಈ ರೀತಿ ವ್ಯಕ್ತಪಡಿಸುತ್ತೆ. ದೊಡ್ಡವರಾದ್ಮೇಲೆ ಅವ್ರದೇ ಆದಂತ ಕೆಲವೊಂದು ಭಾವನೆಗಳು ಹುಟ್ಕೊಳ್ತಾ ಹೋಗುತ್ತೆ, ನಮ್ ಕಣ್ಣಿಗೆ ಕಾಣಲ್ಲ. ಎಸ್, ಹಾಗಾದ್ರೆ ಎರಡನೇ ಡಿಫ್ರೆನ್ಶಿಯೇಟ್ ಏನಿದೆ ಇವರಿಬ್ರು ನಡುವೆ ಅಂತ ಅಂದ್ರೆ ಇದು ಬಾಹ್ಯ ಅಂಶ ಅಂತ ಕರಿತೀವಿ ಅಲ್ವಾ. ನಮ್ ಕಣ್ಣಿಗೆ ಗೋಚರ ಆಗ್ತಕ್ಕಂತ ಅಂಶ, ಹಾಗಾಗಿ ಇದನ್ನ ನಾವು ಬಾಹ್ಯ ಅಂಶ ಅಂತ ಕರಿತೀವಿ. ಆದ್ರೆ ವಿಕಾಸ ಅನ್ನೋದು ಬಾಹ್ಯ ಅಂಶ ಅಲ್ಲ, ಬದಲಿಗೆ ಇದು ಆಂತರಿಕ, ಇಂಟರ್ನಲ್ ಒಂದು ಬದಲಾವಣೆಗಳು ಅಂತ ಕರಿತೀವಿ. ಹೌದೇನ್ರಿ? ನೀವೆಲ್ಲ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ಇದನ್ನ ಆಲ್ರೆಡಿ ಒಂದಲ್ಲ ಎರಡ್ ಸಲ ಕೇಳಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾನು ನಿಮಗೆ ಇದನ್ನ ತುಂಬಾ ಡೆಪ್ತ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇನ್ನ ಮೂರನೇ ಪಾಯಿಂಟ್ ಬರೋದಾದ್ರೆ ನಾವೇನ್ ಹೇಳ್ತೀವಿ, ಇದು ವಿಕಾಸದ ಒಂದು ಭಾಗ ಅಂತ ಕರಿತೀವಿ. ಇನ್ನು ಕೂಡ 2021ರಲ್ಲಿ ಏನ್ ಕರೋನಾ ಸಂದರ್ಭದಲ್ಲಿ ಪರೀಕ್ಷೆ ತೆಗೆದುಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರು. ಬೆಳವಣಿಗೆ ಒಂದು ಆತರ ಪ್ರಶ್ನೆ ಕೇಳ್ಬಿಡ್ತಾರೆ. ಸೊ ಇದು ಬೆಳವಣಿಗೆ ಅಂತಕ್ಕಂಥದ್ದೇನು ವಿಕಾಸದ ಒಂದು ಭಾಗ ಅಷ್ಟೇ. ಇದು ಸಂಪೂರ್ಣ ವಿಕಾಸ ಅಲ್ಲ, ಅಥವಾ ಸಂಪೂರ್ಣವಾಗಿ ಆಗ್ತಕ್ಕಂತಹ ಒಂದು ಬದಲಾವಣೆ ಅಲ್ಲ. ಇದು ವಿಕಾಸದ ಒಂದು ಭಾಗ ಅಂತೇಳಿ ನಾವು ಕರಿತಾ ಇದೀವಿ. ಆದ್ರೆ ವಿಕಾಸ ಅನ್ನೋದೇನಿದೆ ಇದು ಬೃಹತ್ತಾಗಿ ನಡೀತಕ್ಕಂಥದ್ದು, ಇದು ನಮ್ಮ ಜೀವನ ಪರ್ಯಂತ ನಡೀತಕ್ಕಂಥ ಪ್ರಕ್ರಿಯೆ. ಹಾಗಾಗಿ ವಿಕಾಸ ಏನ್ ಮಾಡಿದೆ, ಬೆಳವಣಿಗೆಯನ್ನ ಒಳಗೊಂಡಿದೆ. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದ್ರೂ ಕೂಡ ನೀವೇನ್ ಮಾಡ್ಬೇಕು, ಬರಿಬೇಕಾಗತ್ತೆ. ಸೊ ನೋಟ್ಸ್ ಮಾಡೋದು ಹೇಗೆ ಮೇಡಮ್ ಅಂತ ಹೇಳ್ತಿರಲ್ಲ, ನಾನು ಇನ್ನು ತುಂಬಾ ಡಿಟೇಲ್ ಆಗಿ ಕೊಡ್ತಾ ಇದ್ದೀನಿ. ನೀವ್ ಇಷ್ಟೆಲ್ಲ ಡಿಟೇಲ್ ಆಗಿ ಬರ್ಕೊಳ್ಳೋ ಅವಶ್ಯಕತೆನೂ ಕೂಡ ಇರಲ್ಲ. ಒಂದೇ ದಿನದಲ್ಲಿ ನಾವ್ ಏನಿಲ್ಲ ಅಂತಂದ್ರು 5-6 ಚಾಪ್ಟರ್ನ ಕವರ್ ಮಾಡ್ಕೋಬಹುದು. ಎಷ್ಟೋ ವಿದ್ಯಾರ್ಥಿಗಳಿಗೆ ನೋಟ್ಸ್ ಮಾಡೋದ್ ಗೊತ್ತಿಲ್ಲ ಮೇಡಮ್, ನಂಗೆ ತುಂಬಾ ಕಷ್ಟ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಿರ್ತೀವಿ. ದಟ್ಸ್ ನಾಟ್ ಮ್ಯಾಟರ್ ಹಿಯರ್. ಅಲ್ಲಿ ನಾವು ಮ್ಯಾಟ್ರೇ ಆಗ್ಬಾರ್ದು. ನಾವು ಓದ್ತಾ ಇದೀವಿ, ಬರಿತಾ ಇದೀವಿ ಅಂತಂದ್ರೆ ಅಟ್ ಎನಿ ಕಂಡೀಷನ್ ಅದನ್ನ ಮುಗಿಸ್ಬೇಕು ಅನ್ನೋ ಒಂದು ಭಾವ ನಿಮ್ಮಲ್ಲಿ ಇರ್ಬೇಕು ಯಾವಾಗ್ಲೂ ಕೂಡ. ಅಷ್ಟೇ ಅಲ್ಲ, ಇದು ಎತ್ತರ, ತೂಕ ಮತ್ತೆ ನಮ್ಮ ಗಾತ್ರ ಇದಕ್ಕೆ ಸಂಬಂಧಪಟ್ಟಿರತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಎತ್ತರ, ತೂಕ, ಗಾತ್ರ, ಆಕಾರ, ಬಣ್ಣ, ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟಿದೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ 4ನೇ ಅಂಶ ಏನ್ ಬರುತ್ತಪ್ಪ ಅಂತಂದ್ರೆ ಇದು ನಮ್ಮ ಎಮೋಷನಲ್ ಡೆವಲಪ್ಮೆಂಟು, ಒಂದು ಸೋಷಿಯಲ್ ಕೊಟೇಶನ್, ಇಂಟೆಲಿಜೆಂಟ್ ಕೊಟೇಶನ್ ಗೆ ಸಂಬಂಧಪಟ್ಟಿರ್ತದೆ. ಆಂತರಿಕ ಅಂಶಗಳು ಆದಂತಹ IQ ಆಗಿರ್ಬೋದು. IQ ಅಂದ್ರೆ ಗೊತ್ತಲ್ಲ, ಬುದ್ಧಿಶಕ್ತಿ ಸೂಚ್ಯಂಕ. ನೋಡಿ ಹಿಂಗ್ ಬರ್ಕೊಂಡ್ಬಿಡಿ ನೀವು. IQ,
IQ ಅಂದ್ರೆ ಇಂಟೆಲಿಜೆಂಟ್ ಕೋಟೆಂಟ್ ಅಂತ ಕರಿತೀವಿ. ಆಮೇಲೆ ಇ ಕ್ಯೂ ಅಂತಂದ್ರೆ ಎಮೋಷನಲ್ ಕೊಟೇಶನ್ ಅಂತ ಕರಿತೀವಿ. ಹಾಗೆ SQ ಅಂತ ಇದೆ. SQ ಅಂತಂದ್ರೆ ಸೋಷಿಯಲ್ ಕೊಟೇಶನ್ ಅಂತ ಕರಿತೀವಿ. ಮೇಡಮ್ ಮತ್ತೆ ಹಿಂಗ್ ಹಾಕಿದರೆ ಗೊತ್ತಾಗಲ್ಲ ಅಂತ ಅನ್ಬೇಡಿ, ಇದು ಬುದ್ಧಿಶಕ್ತಿ ಸೂಚ್ಯಂಕ. ನೆನ್ಪಿಟ್ಕೊಳ್ಳಿ, ಶಾರ್ಟ್ ಫಾರ್ಮ್ ನನಗೆ ಅರ್ಥ ಆಗುತ್ತೆ, ನಾನು ಈ ರೀತಿ ಬರಿತೀನಿ. ಎಮೋಷನಲ್ ಕೊಟೇಶನ್ ಅಂತಂದ್ರೆ ಇದನ್ನ ನಾವೇನಂತ ಬರಿಬಹುದು, ಭಾವನಾತ್ಮಕ ಅಂತ ಬರಿಬೇಕು. ಅರ್ಥ ಆಯ್ತಾ? ಮತ್ತೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ, ನಾನ್ ನೋಟ್ಸ್ ಇದೇ ತರನೇ ಮಾಡೋದು, ಅದಕ್ಕೋಸ್ಕರ ನಾನು ನಿಮಗೆ ಈ ತರ ಹೇಳ್ತಾ ಇದ್ದೀನಿ. ಹಾಗೆ ಇದು ಏನಿದೆ ಸೋಷಿಯಲ್ ಕೊಟೇಶನ್ ಅಂದ್ರೆ ಸಾಮಾಜಿಕ ಸೂಚ್ಯಂಕ ಅಂತ ಕರಿತಾ ಇದೀವಿ. ಅರ್ಥ ಆಯ್ತಲ್ವಾ? ಇದು ಆಂತರಿಕ ಭಾವಗಳಿಗೆ ಸಂಬಂಧಪಟ್ಟಿದೆ. ಹಾಗೇನೆ ಬೆಳವಣಿಗೆ ಅನ್ನೋದೇನಪ್ಪಾ ಅಂತಂದ್ರೆ ಇದು ಕೇವಲ ಕ್ವಾಂಟಿಟಿ ಇರುತ್ತೆ. ಕ್ವಾಂಟಿಟಿ ಅಂದ್ರೆ ಗೊತ್ತಲ್ಲ, ಪರಿಮಾಣಾತ್ಮಕ ಅಂತ ಕರಿತಾ ಇದೀವಿ. ಬೆಳವಣಿಗೆ ಅನ್ನೋದೇನಿದೆ ಪರಿಮಾಣಾತ್ಮಕ ಅಲ್ವಾ? ಒಂದ್ ಸೆಕೆಂಡ್. ನೋಡಿ, ಬೆಳವಣಿಗೆ ಅನ್ನೋದೇನಪ್ಪಾ ಅಂತಂದ್ರೆ ಅದು ಪರಿಮಾಣಾತ್ಮಕವಾದದ್ದು, ಅಂದ್ರೆ ಕ್ವಾಂಟಿಟಿ ಅಂತೇಳಿ ನಾವ್ ಅದನ್ನ ಗುರುತಿಸ್ತಾ ಇದೀವಿ ಇಲ್ವಾ? ಹಾಗಾದ್ರೆ ವಿಕಾಸ ಅನ್ನೋದೇನು? ನಾವು ಅಲ್ಲಿವರೆಗೂ ಕೂಡ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ 2019 ಕೂಡ ವಿಕಾಸ ಅನ್ನೋದು ಕೇವಲ ಗುಣಾತ್ಮಕ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದು ಗುಣಾತ್ಮಕನೂ ಹೌದು, ಹಾಗೇನೆ ಪರಿಮಾಣಾತ್ಮಕನೂ ಹೌದು ಅಂತ ನಮ್ಗೆ ಶಿಕ್ಷಣ ಇಲಾಖೆ ತಿಳಿಸ್ಕೊಟ್ರು. ಹೌದಾ? ಯಾರಾದ್ರೂ ಆ ಟೈಮ್ ನಲ್ಲಿ ನೀವೇನಾದ್ರೂ ಎಕ್ಸಾಮ್ ಬರ್ದಿದ್ದೀರಾ, ಇದ್ರ ಬಗ್ಗೆ ಗೊತ್ತಿದೆ ಅಂತಂದ್ರೆ ನೀವು ಹೇಳ್ಬೋದು. ಓಕೆ, ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಎರಡೂ ಕೂಡ ಹೌದು ಅಂತ ಹೇಳ್ತಾರೆ. ಇವೆರಡರ ನಡುವೆ ಇರುವಂತ ಡಿಫ್ರೆನ್ಸ್ ಇದು. ಹಾಗೆ ಇದನ್ನ ಮೇಲ್ನೋಟಕ್ಕೆ ಕಂಡುಹಿಡಿಬಹುದು, ಆದ್ರೆ ವಿಕಾಸವನ್ನ ಮೇಲ್ನೋಟಕ್ಕೆ ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಜಾಸ್ತಿ ಆಗತ್ತೆ, ಸಾಕಂತ ಅನ್ಕೊಳ್ತೀನಿ. ಹಾಗೇನೆ ಈ ಬೆಳವಣಿಗೆ ಅನ್ನೋದೇನಪ್ಪಾ ಅಂತಂದ್ರೆ ತಾರುಣ್ಯ ಅವಸ್ಥೆ ಅಂತ ಏನ್ ಕರಿತೀವಿ, ಒಂದ್ ಹಂತ ಅಷ್ಟೇ. ಒಂದ್ ಹಂತಕ್ಕೆ ಇದು ನಿಂತು ಹೋಗ್ಬಿಡುತ್ತೆ, ಇಲ್ಲಿ ನಾವು ಬೆಳವಣಿಗೆ ಕಾಣಕ್ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಮಕ್ಳು ಒಂದು ಟೀನೇಜರ್ಸ್ ಅಂತ ಏನ್ ಕರಿತೀವಿ, ಟೀನೇಜರ್ಸ್ ಅಂತ ಬಂದಾಗ ಒಂದ್ ಹಂತಕ್ಕೆ ನಿಂತೋಗ್ಬಿಡುತ್ತೆ. ಆದ್ರೆ ವಿಕಾಸ ಹಾಗಲ್ಲ, ನಮ್ಮ ಜೀವನ ಪರ್ಯಂತ ಅಲ್ವಾ? ನಮ್ಮ ಜೀವನ ಪರ್ಯಂತ. ಹಾಗಾಗಿ ಇದು ನಮ್ಮ ಲೈಫ್ ಲಾಂಗ್ ಪ್ರೋಸೆಸ್ ಅಂತ ಹೇಳಿ ನಾವ್ ಇದನ್ನ ಕರಿತಾ ಇದೀವಿ. ಗೊತ್ತಾಯ್ತಾ? ಹಾಗಾದ್ರೆ ಇವೆರಡರ ನಡುವೆ ಇರ್ತಕ್ಕಂತ ವ್ಯತ್ಯಾಸಗಳು ನಿಮ್ಗೆ ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಇದನ್ನ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಹುಟ್ಟಿನಿಂದ ಟು ಅಂತ ಕರಿತೀವಿ, ಅಂದ್ರೆ ಟು ಡೆಡ್ ಅಂತಾನು ಕೂಡ ಇದನ್ನ ಕರಿತೀವಿ ನಾವು. ಹುಟ್ಟಿನಿಂದ ಸಾಯೋವರೆಗೂ ಕೂಡ ವಿಕಾಸ ಆಗ್ತಲೇ ಇರುತ್ತೆ, ಒಂದಲ್ಲ ಒಂದು ಬೆಳವಣಿಗೆಯಲ್ಲಿ ನಾವು ನಡೀತಾನೆ ಇರ್ತೀವಿ. ಇವೆರಡರ ನಡುವೆ ಇರ್ತಕ್ಕಂತಹ ಒಂದು ವ್ಯತ್ಯಾಸಗಳು, ಡಿಫ್ರೆನ್ಸ್ ಬಿಟ್ವೀನ್ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಗಳು ಅಂತ ನಾವು ಕರೆದ್ವಿ. ಇದೆಲ್ಲ ಆದ್ಮೇಲೆ ಮುಂದಿನ ಪಾಯಿಂಟ್ ಏನ್ ಬರುತ್ತೆ ಅಂತಂದ್ರೆ, ಈ ವಿಕಾಸ ಮತ್ತೆ ಬೆಳವಣಿಗೆ ಇವೆರಡಕ್ಕೂ ಕೂಡ ಸಂಬಂಧ ಇದೆ ಅಂತ ಹೇಳ್ತೀವಿ. ಅಂದ್ರೆ ಬೆಳವಣಿಗೆ ಮತ್ತೆ ವಿಕಾಸಕ್ಕೆ ರಿಲೇಶನ್ಶಿಪ್ ಬಿಟ್ವೀನ್ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನಾವ್ ಹೇಳಿದ್ವಿ ವಿಕಾಸ ಮತ್ತೆ ಬೆಳವಣಿಗೆ ಒಂದಕ್ಕೊಂದು ಸಂಬಂಧ ಹೊಂದಿದೆ, ಒಂದಕ್ಕೊಂದು ಪರಸ್ಪರವಾಗಿ ಸಂಬಂಧ ಇರೋದ್ರಿಂದ ಒಂದನ್ನುಳಿದು ಇನ್ನೊಂದು ಅವು ಇರಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನಮ್ಮ ಸಾಕ್ರೆಟಿಸ್ ನಿಮ್ಗೆಲ್ಲ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ. ಇವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅಂತ ನಾವು ಇವರನ್ನ ಗುರುತಿಸ್ತಾ ಇದೀವಿ. ಈ ತತ್ವಜ್ಞಾನಿ ಹೇಳಿರೋ ಪ್ರಕಾರ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತಕ್ಕಂತ ಒಂದು ಮಾತಿದೆ. ಇದನ್ನ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಹಾಗೆ HSTR ಎಕ್ಸಾಮ್ಸ್ ಅಲ್ಲಿ 2015ರಲ್ಲೂ ಕೂಡ ಕೇಳಿದ್ದಾರೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು, ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಉತ್ತಮ ದೇಹಾಕಾರ ನಮ್ಮಲ್ಲಿ ಇದೆ, ಅಥವಾ ನಾವು ಆರೋಗ್ಯವಂತರಾಗಿದ್ದೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಕೂಡ ಏನಾಗಿರುತ್ತೆ, ಬಲಿಷ್ಠವಾಗಿರುತ್ತೆ, ಸದೃಢವಾಗಿರುತ್ತೆ. ಹಾಗಾಗಿ ಇವೆರಡರ ನಡುವಿನ ಸಂಬಂಧ ಏನಿದೆ ಅಂದ್ರೆ ಅವಿನಾಭಾವ ಸಂಬಂಧ ಅಂತ ನಾವು ಗುರುತಿಸ್ತೀವಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಅರ್ಥ ಆಯ್ತಾ? ಇನ್ನೂ ಕೂಡ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ, ಮಗುವಿನ ಮೆದುಳು ಸರಿಯಾಗಿ ಬೆಳವಣಿಗೆ ಆದ್ರೆ, ಈಗ ಏನ್ ನಮ್ಮ ಒಂದು ತಲೆ ಇದೆ, ಆ ತಲೆ ಒಳಗಿರ್ತಕ್ಕಂತ ಮೆದುಳು ಸರಿಯಾಗಿ ಬೆಳವಣಿಗೆ ಆಗ್ಬೇಕು. ಇನ್ ಕೇಸ್ ಅದು ಕುಂಠಿತ ಆಯ್ತು ಅಂದ್ರೆ ನಾವು ಬುದ್ಧಿಶಕ್ತಿ ಹೊಂದ್ಲಿಕ್ ಸಾಧ್ಯ ಇಲ್ಲ. ಈ ಭೌತಿಕ ಅಂಶ ಏನಿದೆ ಅಂದ್ರೆ ವಿಕಾಸಕ್ಕೆ ಸಂಬಂಧಪಟ್ಟಿದೆ. ಮೆದುಳು ಬೆಳವಣಿಗೆ ಆಗುವಂತದ್ದು ಬೆಳವಣಿಗೆಗೆ ಸಂಬಂಧಪಟ್ಟಿರುವಂತ ಒಂದು ಅಂಶ. ಹಾಗಾಗಿ ಈ ಮೆದುಳು
ಮೆದುಳಿನ ಒಂದು ಬೆಳವಣಿಗೆ ಆದ್ರೆ ಮೆದುಳಿನಲ್ಲಿ ಉತ್ತಮ ಆಲೋಚನೆಗಳಾಗಿರ್ಬೋದು, ಸೃಜನಶೀಲ ಅಂಶಗಳಾದ್ರೂ ಬರ್ಲಿಕ್ಕೆ ಸಾಧ್ಯ. ಇಲ್ದೇ ಇದ್ರೆ ವಿಕಾಸ ಆಗಲ್ಲ ಅಂತ ನಾವ್ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ಬಹುದು. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾಗಿ ಇವೆರಡು ನಡುವೆ ಬಹಳಷ್ಟು ಸಂಬಂಧ ಇದೆ. ಹಾಗೇನೆ ವಿಕಾಸ ಮತ್ತೆ ಕಲಿಕೆಗೂ ಕೂಡ ಸಂಬಂಧ ಇದೆನಾ? ಹೌದು, ಸಂಬಂಧ ಇದೆ. ಹೆಂಗಿದೆ? ಸೊ ನಿಮಗ್ ಗೊತ್ತಿದ್ರೆ ನೀವೆಲ್ರೂ ಏನ್ ಮಾಡ್ಬೇಕು, ಕಾಮೆಂಟ್ ಅಲ್ಲಿ ತಿಳಿಸ್ಬೇಕು. ಲೈವ್ ಕ್ಲಾಸ್ ಆಗಿದ್ರೆ ನೀವೆಲ್ಲರೂ ಹೇಳ್ಬಿಡ್ತಿದ್ರೆ ಅಲ್ವಾ? ನೋಡಿ, ವಿಕಾಸ ಮತ್ತು ಕಲಿಕೆ ಜೊತೆಗೆ ಇರ್ತಕ್ಕಂತ ಸಂಬಂಧ. ಮೇಡಮ್ ಇದ್ನ್ಯಾಕೆ ಹೇಳ್ತಿದ್ದೀರಾ ಅಂದ್ರೆ ಇದಕ್ಕೂ ಸಂಬಂಧಪಟ್ಟಂಗೆ ಒಂದ್ಸಲ ಕ್ವಶನ್ ಬಂದಿತ್ತು 2022ರಲ್ಲಿ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಮಗು ಕಲಿಕೆಗೆ ಮಗುವಿನ ಕಲಿಕೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಅಂಶ ಅಂತ ಹೇಳಿ ಕೊಟ್ಟಿದ್ರು. ಅಲ್ಲಿ ಪಕ್ವತೆ, ಸಿದ್ಧತೆ, ವಿಕಾಸ ಇವೆಲ್ಲವನ್ನ ಕೊಟ್ಟಿದ್ರು. ಬೇಕಾದ್ರೆ ಯಾರಾದ್ರೂ ಆ ಟೈಮ್ ನಲ್ಲಿ ಪರೀಕ್ಷೆ ಬರ್ದಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗತ್ತೆ. ಹಾಗಾದ್ರೆ ಇವೆರಡು ನಡುವಿನ ಸಂಬಂಧ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಇವೆರಡು ನಡುವಿನ ಸಂಬಂಧ ಏನಿದೆ ಅಂತಂದ್ರೆ ಇಲ್ಲಿ ವಿಕಾಸ, ಮಗುವಿನ ಪರಿಪೂರ್ಣ ವಿಕಾಸ ಆದಾಗ ಮಾತ್ರ ನಾವು ಮಗುವನ್ನ ಏನ್ ಮಾಡ್ತೀವಿ, ಕಲಿಕೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತೀವಿ. ಬೆಳವಣಿಗೆ ಮತ್ತೆ ವಿಕಾಸ ಅನ್ನೋದೇನಪ್ಪಾ ಅಂತಂದ್ರೆ ಜ್ಞಾನದ ಮೂಲಕ ಬರ್ತಕ್ಕಂಥದ್ದು. ಹಾಗೆ ತರಗತಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಆಗುವಂತಹ ಬೆಳವಣಿಗೆ ಹಾಗೇನೆ ವಿಕಾಸದ ಜ್ಞಾನವನ್ನ ಅವನು ಪಡಿತಾ ಹೋಗ್ತಾನೆ ಅಲ್ವಾ? ಹಾಗಾಗಿ ಈ ವಿಕಾಸ ಅನ್ನೋದು ಕೇವಲ 4 ಗೋಡೆ ಮಧ್ಯೆ ಅಥವಾ ಮಗುವಿನ ಅನುವಂಶಿಕವಾಗಿ ಬರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಮಗು ಏನ್ ಮಾಡುತ್ತೆ, ಒಂದು ವರ್ಗ ಕೋಣೆ, ಒಂದು ವ್ಯವಸ್ಥೆ ಅಂತ ಏನ್ ಮಾಡಿರ್ತೀವಿ ಅಲ್ಲಿ ಹೋಗಿ ಕೂಡ ತನ್ನ ಕಲಿಕೆಯನ್ನ ಆರಂಭ ಮಾಡುತ್ತೆ ಅಲ್ವಾ? ಬೆಳವಣಿಗೆ ಮತ್ತು ವಿಕಾಸ ಇವೆರಡೂ ಆಗ್ಬೇಕು ಅಂದ್ರೆ ಕಲಿಕೆ ಬಹಳ ಮುಖ್ಯ. ಜ್ಞಾನನು ಕೂಡ ಕಲಿಕೆ ಅಲ್ವಾ? ಸೊ ಮಗು ಏನ್ ಮಾಡುತ್ತೆ, ಶಾಲೆಗೆ ಹೋಗ್ತದೆ. ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಸಾಕಷ್ಟು ಸಾಮಾಜಿಕ ವಿಕಾಸವನ್ನ ಹೊಂದುತ್ತೆ, ಮಾನಸಿಕ ಒಂದು ವಿಕಾಸವನ್ನ ಹೊಂದುತ್ತೆ, ಜೊತೆಗೆ ದೈಹಿಕವಾಗಿ ಕೂಡ ಬಲ ಆಗ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಯಾಕಂದ್ರೆ ಶಾಲೆ ಅಂತಂದ್ರೆ ಏನು, ಎಲ್ಲಾ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಸಂಘ ಅಂತ ಹೇಳಿ ಕರಿತೀವಿ, ಸಂಸ್ಥೆ ಅಂತ ಹೇಳಿ ಕರಿತೀವಿ ಅಲ್ವಾ? ಹಾಗಾಗಿ ಮಗುವಿನ ಒಂದು ವಿಕಾಸ ಶಾಲೆಯ ಅಂತಂದ್ರೆ ಕಲಿಕೆ ಜೊತೆಗೆ ಸಂಬಂಧವನ್ನ ಹೊಂದಿದೆ ಅಂತ ನಾವ್ ಹೇಳ್ಬೋದು. ಇಷ್ಟೇ, ಇದೇನ್ ದೊಡ್ಡ ಟಾಪಿಕ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ವೆರಿ ಸಿಂಪಲ್, ನಿಮಗದು ಗೊತ್ತಿರ್ಬೇಕು ಅಷ್ಟೇ. ಹೇಗ್ ಸಂಬಂಧೀಕರಿಸಬಹುದು ನಾವು ಅಂತಂದ್ರೆ ಹೀಗೆ ನಾವು ಸಂಬಂಧೀಕರಿಸಬಹುದಾಗತ್ತೆ. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಟಾಪಿಕ್ ಬರುತ್ತೆ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಅದರಲ್ಲೂ ಕೂಡ ವಿಕಾಸದ ತತ್ವಗಳು ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ, ವಿಕಾಸದ ತತ್ವಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವ ತತ್ವ ಅಂದ್ರೆ ಪಕ್ವತೆ ಹಾಗೂ ಕಲಿಕಾ ತತ್ವ ಅಂತ ಬರುತ್ತೆ. ಮೊದಲನೇ ತತ್ವ ಯಾವುದು? ನೀವು ಕೂಡ ನನ್ನ ಜೊತೆ ನೋಟ್ಸ್ ಮಾಡ್ತಾ ಹೋಗ್ಬೋದು. ದಿ ಬೆಸ್ಟ್ ಆಪ್ಷನ್ ಇದು. ಯಾಕಂದ್ರೆ ವಿಡಿಯೋನೂ ಆಗುತ್ತೆ, ನೋಟ್ಸ್ನು ಕೂಡ ನಿಮ್ಗೆ ಆಗುತ್ತೆ. ಪಕ್ವತೆ ಹಾಗೂ ಕಲಿಕಾ ತತ್ವ ಅಂತ ಕರಿತಾ ಇದೀವಿ. ಹಾಗಂದ್ರೆ ಏನ್ ಇವೆರಡು ಕೂಡ ವಿಕಾಸದ ತತ್ವನ ಇವೆರಡು ಅಂತಂದ್ರೆ ಹೌದು. ನೋಡಿ, ವಿಕಾಸ ಅಂತಕ್ಕಂಥದ್ದು ಪಕ್ವತೆ ಹಾಗೇನೆ ಕಲಿಕೆಯನ್ನ ಆಧರಿಸಿದೆ ಅಲ್ವಾ? ಈಗ ಮಗು ಕರೆಕ್ಟ್ ಆಗಿ ಮೆಚುರಿಟಿ ಹೊಂದ್ತಾ ಇದೆ ಅಂತ ಅಂದಾಗ ನಾವೇನ್ ಮಾಡ್ತೀವಿ, ಶಾಲೆಗೆ ಅಡ್ಮಿಷನ್ ಮಾಡ್ತೀವಿ. ಆ ಮೆಚುರಿಟಿಗೆ ತಕ್ಕಂತ ನಾವು ಮಗುವಿಗೆ ಏನ್ ಮಾಡ್ತೀವಿ, ವಸ್ತುಗಳನ್ನಾಗ್ಲಿ ಕೆಲವೊಂದು ವಿಚಾರಗಳನ್ನಾಗ್ಲಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ ವಿಕಾಸದ ಪ್ರಮುಖ ತತ್ವಗಳಲ್ಲಿ ಬರ್ತಕ್ಕಂಥದ್ದು ಪಕ್ವತೆ ಹಾಗೂ ಕಲಿಕಾ ತತ್ವ ಅಂತೇಳಿ ನಾವು ಕರಿತೀವಿ. ನೋಡಿ, ಒಂದ್ ಮಗು ಏನಿದೆ, ಬೆಳವಣಿಗೆ ಆದಂತೆ ತನ್ನ ಸುತ್ತಮುತ್ತಲಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆ ಕಲಿಕೆ ತಗೊಳ್ತಾ ಹೋಗುತ್ತೆ. ತನ್ನ ಸುತ್ತಮುತ್ತಲು ಯಾರಿದ್ದಾರೆ, ಏನಿದ್ದಾರೆ, ನಾನು ಹೇಗ್ ತಿಳ್ಕೊಬೇಕು, ಇದೆಲ್ಲದರ ಒಂದು ಮೆಚುರಿಟಿ ಮಗುವಿಗೆ ಬರ್ತಾ ಹೋಗುತ್ತೆ. ಜೊತೆಗೆ ಕಲಿಕೆನೂ ಕೂಡ ಆಗ್ತಾ ಹೋಗುತ್ತೆ. ಈ ತನ್ನ ಸುತ್ತಮುತ್ತಲು ಇರ್ತಕ್ಕಂಥ ವಸ್ತುಗಳ ಬಗ್ಗೆ, ಅಂಶಗಳ ಬಗ್ಗೆ ತಿಳಿಯೋದಕ್ಕೆ ತರಬೇತಿ ಏನ್ ಬೇಕಾಗಿಲ್ಲ ಅಲ್ವೇನ್ರಿ? ಶಾಲೆನೇ ಬೇಕು ಅಂತ ಇಲ್ಲ. ಸೊ ಕಲಿಕೆ ಅನ್ನೋದು ಕೇವಲ ಒಂದ್ 4 ಗೋಡೆಗಳ ಮಧ್ಯೆ ನಿರ್ಧಾರ ಆಗುವಂತದ್ದಲ್ಲ. ಮಗು ತನ್ನ ಸುತ್ತಮುತ್ತಲು ಕೆಲವೊಂದು ಪಕ್ಷಿಗಳು ನೋಡುತ್ತೆ, ಮರಗಳನ್ನ ನೋಡುತ್ತೆ, ಅಷ್ಟೇ ಅಲ್ಲ ಆಶ್ಚರ್ಯಕರ ಸಂಗತಿಗಳನ್ನ ನೋಡುತ್ತೆ. ಈ ಪರಿಸರದ ಮೂಲಕನೂ ಕೂಡ ಮಗುವಿಗೆ ಕಲಿಕೆ ಆಗತ್ತೆ. ಅದು ಪಕ್ವತೆಯ ಮುಖಾಂತರ ಅಂತ ನಾವು ಹೇಳ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ನೋಡಿ, 3 ವರ್ಷದ ಮಗು ಏನ್ ಮಾಡುತ್ತೆ, ನಡೆದಾಡತ್ತೆ. ಇದನ್ನ ಶಾಲೆಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ. ಮನೇಲೆ ಆ ಮಗು ಏನು ಹಂತವಾಗಿ ವಿಕಾಸ ಆಗ್ತಾ ಇದು ಕಲಿಕೆ ಆಗುವಂತದ್ದು. ಅದಕ್ಕೆ ಮೆಚುರಿಟಿನೂ ಬೇಕು,
ಹಾಗೆ ವಿಕಾಸನು ಕೂಡ ಬಹಳ ಮುಖ್ಯವಾಗಿ ಅಲ್ಲಿ ಅಂಶವನ್ನ ತೋರಿಸುತ್ತೆ. ಎರಡನೇ ತತ್ವ ಅಂತಂದಾಗ ನಾವ್ ಹೇಳ್ಬೋದು ವಿಕಾಸ ಅನ್ನೋದೇನಪ್ಪಾ ಒಂದು ಕ್ರಮಬದ್ಧವಾದಂತಹ ಬದಲಾವಣೆಯ ತತ್ವ ಅಂತ ಕರಿತಾ ಇದೀವಿ ನೋಡಿ. ಇದು ಸಿಸ್ಟಮೆಟಿಕ್ ಆಗಿ ಒಂದು ಕ್ರೊನಾಲಜಿಕಲ್ ಸಿಸ್ಟಮ್ ಅಂತ ಕರಿತೀವಿ. ಹೆಂಗಾಗತ್ತೆ ಮೇಡಮ್ ಇದು ಅಂತ ನಾನು ಹೇಳ್ತೀನಿ ನಿಮಗೆ. ಕ್ರಮಬದ್ಧ ಬದಲಾವಣೆ ಆಗತ್ತೆ ಇಲ್ಲಿ. ಸುಮ್ನೆ ಯಾವಾಗ ಬೇಕು ಏನ್ ಬೇಕು ಅದು ಆಗುವಂತದ್ದಲ್ಲ. ಇಲ್ಲೊಂದು ಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವ್ದೋ ಒಂದು ಸಂಘಟನೆಗೋ ಅಥವಾ ಯಾವ್ದೋ ಒಂದು ಇದಕ್ಕೂ ಹೋಗ್ತಾ ಇದೀವಿ ಅಂತಂದಾಗ ಅಲ್ಲಿ ಶಿಸ್ತನ್ನ ಪಾಲನೆ ಮಾಡ್ತೀವಿ. ಹಂಗೇನೆ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ ಕ್ರಮಬದ್ಧವಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಗು ಹುಟ್ಟುತ್ತೆ ಅಂದ ತಕ್ಷಣ ಎದ್ ನಿಂತ್ಕೊಳಕ್ ಆಗಲ್ಲ. ಎದ್ ನಿಂತ್ಕೊಳಕ್ ಆಗುತ್ತೇನ್ರಿ? ಯಾಕಂತಂದ್ರೆ ಅಷ್ಟ್ರ ಮಟ್ಟಿಗೆ ವಿಕಾಸ ಆಗಿರಲ್ಲ, ಆಮೇಲೆ ಜೊತೆಗೆ ಮೆಚುರಿಟಿನೂ ಕೂಡ ಇರಲ್ಲ. ಇಲ್ಲೇನಾಗತ್ತೆ, ಹುಟ್ಟಿದಂತ ಮಗು ಇಷ್ಟೇ ತಿಂಗಳಿಗೆ ಮಾತನಾಡತ್ತೆ, ಇಷ್ಟೇ ವರ್ಷಕ್ ನಡೆದಾಡತ್ತೆ, ಆಮೇಲೆ ಇಷ್ಟೇ ವರ್ಷಕ್ ಬೌದ್ಧಿಕ ವಿಕಾಸ ಆಗತ್ತೆ. ಇದೇ ಹಂತದಲ್ಲೇ ಮಗು ಒಂದು ಸಾಮಾಜಿಕ ವಿಕಾಸವನ್ನ ಹೊಂದುತ್ತೆ. ಅಂದ್ರೆ ಒಂದು ಸಿಸ್ಟಮೆಟಿಕ್ ಇದೆ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತೇಳಿ ನಾವು ಕ್ರೊನಾಲಜಿಕಲ್ ಸಿಸ್ಟಮ್ ಅಲ್ಲಿ ವಿಕಾಸ ಅನ್ನೋದು ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹೌದಲ್ವಾ? ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಹೇಳ್ಬೋದು. ಒಂದು ಮಗು ಪ್ರಬಂಧವನ್ನ ಬರಿಬೇಕು ಅನ್ನೋ ಸಂದರ್ಭದಲ್ಲಿ ಆ ಮಗು ಅಕ್ಷರಾಭ್ಯಾಸವನ್ನ ಮಾಡ್ಬೇಕು. ಅಥವಾ ಒಂದ್ ಮಗು ನಿಮ್ ಮನೇಲಿ ನಡಿಬೇಕು ಅಂತಂದ್ರೆ ಅದಕ್ಕೆ ಫಸ್ಟ್ ಕುತ್ಕೋಬೇಕು, ಈ ಕತ್ ಕೂಡ್ಬೇಕು, ಕೈ ಕಾಲ್ಗಳೆಲ್ಲವೂ ಕೂಡ ಸ್ವಲ್ಪನಾದ್ರೂ ಬಲಿಷ್ಠ ಆಗ್ಬೇಕು. ಆ ಮಗು ಏನ್ ಮಾಡುತ್ತೆ, 9 ತಿಂಗಳು ಅಥವಾ 10 ತಿಂಗಳ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಹಾಯದಿಂದ, ಮಂಚನೋ ಟೇಬಲ್ಲೋ ಕುರ್ಚಿನೋ ಸಹಾಯದಿಂದ ಮಗು ಏನ್ ಮಾಡುತ್ತೆ, ನಿಂತ್ಕೊಳ್ಳೋ ಅಂತ ಪ್ರಯತ್ನ ಮಾಡುತ್ತೆ. ಅವುಗಳ ಸಹಾಯದಿಂದ ನಡೆಯೋ ಅಂತ ಪ್ರಯತ್ನವನ್ನ ಮಾಡುತ್ತೆ. ಅದಾದ್ಮೇಲೆ ಈಸಿಯಾಗಿ ವಾಕಿಂಗ್ ಮಾಡಕ್ ಶುರು ಮಾಡುತ್ತೆ. ಇದು ಹಂತ ಹಂತವಾಗಿ ಬದಲಾವಣೆ ಆಗುತ್ತೆ. ಹಂಗೇನೆ ವಿದ್ಯೆಯಲ್ಲೂ ಕೂಡ ಅಷ್ಟೇ. ಒಂದೇ ಸಲ ಪ್ರಬಂಧ ಬರೆಯಕ್ ಆಗಲ್ಲ. ಮಗುವಿಗೆ ಅಕ್ಷರಾಭ್ಯಾಸ ಆಗ್ಬೇಕು, ಅಕ್ಷರಗಳ ಜ್ಞಾನ ಬರ್ಬೇಕು. ಮ್ಯಾಥಮೆಟಿಕ್ಸ್ ಅಷ್ಟೇ, ಸಮಾಜ ವಿಜ್ಞಾನದಲ್ಲೂ ಅಷ್ಟೇ. ಹಿಂಗೆ ಮಗು ಕ್ರಮಬದ್ಧವಾದಂತ ವಿಕಾಸವನ್ನ ಹೊಂದಬೇಕಾಗತ್ತೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಇನ್ನು ಮೂರನೇ ಒಂದು ತತ್ವ ಯಾವುದು ಗೊತ್ತಾಯ್ತಲ್ವಾ ನಿಮಗೆ? ಎಕ್ಸಾಂಪಲ್ಸ್ ಕೊಟ್ಟಿದ್ದು ಕರೆಕ್ಟ್ ಆಗಿ ಬರೀ ನೋಟ್ಸ್ ಒಂದು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಕ್ಲಾಸಸ್ ಕೂಡ ತುಂಬಾ ಪ್ರೀಶಿಯಸ್ ಇರುತ್ತೆ. ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವಿಕಾಸದ ಅನುವಂಶೀಯ ಮತ್ತೆ ಪರಿಸರ ತತ್ವ ಬಹಳ ಫೇಮಸ್ಸು. ಎಕ್ಸಾಮ್ ಅಂತ ಬಂದಾಗ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ 100% ಒಂದು ಕ್ವಶನ್ ನಿಮಗ್ ಬಂದೇ ಬರುತ್ತೆ. ನೀವೆಲ್ಲರೂ ಗಮನಿಸಿರಬಹುದು ಅಂತ ನಾನು ಅನ್ಕೊಳ್ತೀನಿ. ತುಂಬಾ ಇಂಪಾರ್ಟೆಂಟ್ ತತ್ವ ಇದು, ಅನುವಂಶೀಯತೆ ಮತ್ತು ಪರಿಸರ. ಇವೆರಡರ ನಡುವೆ ಸಾಕಷ್ಟು ಸಂಬಂಧಗಳಿದೆ. ಒಂಥರ ಏನ್ ಹೇಳ್ತೀವಿ, ನೇಚರ್ ವರ್ಸಸ್ ನರ್ಚರ್ ಅಂತಾನು ಕೂಡ ಹೇಳ್ತೀವಿ. ಒಂದು ನಮಗೆ ಪೋಷಣೆ ಮಾಡುತ್ತೆ, ಇನ್ನೊಂದು ನಮಗೆ ಫುಡ್ ಕೊಡುತ್ತೆ, ಆಶ್ರಯ ನೀಡುತ್ತೆ ಅಲ್ವಾ? ಹಾಗಾಗಿ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಅಂಶಗಳು ಬಹಳಷ್ಟು ಏನ್ ಮಾಡ್ತಾವಂದ್ರೆ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅನುವಂಶೀಯತೆ ಅಂತ ಬಂದಾಗ ವಿಕಾಸ ಆಗ್ಬೇಕು ಅಂದ್ರೆ ನಮ್ ತಂದೆ ತಾಯಿಗಳ ಒಂದು ಗುಣಾಣುಗಳು, ವಂಶವಾಹಿನಿಗಳೇನಿದೆ ಅವು ಕಾರಣ ಆಗುತ್ತೆ. ನಾವೇನಪ್ಪಾ ಅಂದ್ರೆ ನಮ್ ಪೀಳಿಗೆಯಿಂದ ನಾವು ಸಾಕಷ್ಟು ವಂಶವಾಹಿನಿಗಳ ಮೂಲಕ ಗುಣಾಣುಗಳನ್ನ ಪಡ್ಕೊಳ್ತೀವಿ. ಅವರಲ್ಲಿ ಇರ್ತಕ್ಕಂತ ಗುಣಗಳೆಲ್ಲವೂ ನಮ್ಮಲ್ಲಿ ಬಂದ್ ಸೇರ್ಕೊಳ್ಳುತ್ತೆ. ಉತ್ತಮ ಅನುವಂಶೀಯ ಗುಣಗಳು ನಮಗ್ ಬಂದಾಗ ನಾವು ಕೂಡ ಉತ್ತಮವಾಗಿ ವಿಕಾಸ ಹೊಂದಲಿಕ್ಕೆ ಅನುಕೂಲಕರ ಆಗತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ತಾಯಿ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಮದ್ಯ ವ್ಯಸನಿ ಆದ್ರೆ ಅಥವಾ ಕೆಟ್ಟ ಒಂದು ಆಲೋಚನೆಗಳನ್ನ ಮಾಡ್ತಾ ಇದ್ರೆ, ಕೆಟ್ಟ ಚಟಗಳಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಮುಂದೆ ಮಗುವಿಗೂ ಕೂಡ ಅದು ಫಾಲೋ ಅಪ್ ಆಗುವಂತ ಸ್ಥಿತಿ ಇರುತ್ತೆ. ಇದಕ್ಕೆಲ್ಲ ಕಾರಣ ಅನುವಂಶೀಯತೆ. ಹಾಗೇನೆ ಪರಿಸರ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತಲಿನ ಪರಿಸರ ಸರಿಯಾಗಿರ್ಬೇಕು, ಸಜ್ಜನರ ಸಂಘ ಇರ್ಬೇಕು, ಒಳ್ಳೆ ವಾತಾವರಣ ಇರ್ಬೇಕು, ವಿಷಯಗಳನ್ನ ತಿಳ್ಕೊಳ್ಳುವಂತ ವಾತಾವರಣ ಇದ್ದಾಗ ಮಾತ್ರ ನಮ್ಮ ಬೌದ್ಧಿಕ ವಿಕಾಸ ಆಗಿರಬಹುದು, ನಾವು ಮಾಡುವಂತ ಸಂಘಗಳಾಗಿರಬಹುದು, ಎಲ್ಲ ಸರಿಯಾಗಿರುತ್ತೆ. ಹೌದಿಲ್ರಿ? ಹಾಗಾಗಿ ಉತ್ತಮವಾದಂತಹ ವಿಕಾಸ ಪರಿಸರವನ್ನ ಅವಲಂಬಿಸಿದೆ ಅಂತ ಕರಿತಾ ಇದೀವಿ. ಅದಕ್ಕೋಸ್ಕರ ಮಗು ಬೆಳವಣಿಗೆ ವಿಕಾಸ ಆಗ್ಬೇಕು ಅಂತಂದ್ರೆ ಪರಿಸರ ಮತ್ತೆ ಅನುವಂಶೀಯತೆಯ ಪ್ರಮಾಣ ಬಹಳಷ್ಟು ದೊಡ್ಡದಿದೆ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಸೆಫೆಲೋಕಾರ್ಡಲ್ ತತ್ವ ಅಂತ ಬರುತ್ತೆ. ತುಂಬಾ ಫೇಮಸ್. ಆಮೇಲೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಾದ್ರೂ ಈ ಪ್ರಶ್ನೆ ಕೇಳ್ಬಹುದು. ಅಥವಾ ನಿಮಗೆ ಈ ಸೆಫೆಲೋಕಾರ್ಡಲ್ ತತ್ವದ ಬಗ್ಗೆ
ಸೆಪರೇಟ್ ಆಗಿ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ನೋಡಿ ಎಕ್ಸಾಮ್ಸ್ ಅಲ್ಲಿ ಬರೋ ಅಂಶಗಳನ್ನೇ ನಾನು ಹೇಳ್ತಾ ಇದ್ದೀನಿ. ಸೆಫೆಲೋ ಕಾರ್ಡಲ್ ತತ್ವ ಅಂತ ಕರಿತೀವಿ. ಕಾರ್ಡಲ್ ಅಲ್ಲ, ಕಾಡಲ್. ಕಾಡಲ್ ಇದೊಂದು ತತ್ವ, ವಿಕಾಸದ ತತ್ವ. ಹೀಗಂದ್ರೆ ನಿಮಗೆ ಗೊತ್ತಿದೆ ಸೆಫೆಲೋ ಕಾರ್ಡಲ್ ತತ್ವ ಅಂತಂದ್ರೆ ನಿಮಗೆ ಭ್ರೂಣದ ತಲೆಯು ಕಾಲುಗಳಿಗಿಂತ ಬೇಗ ಬೆಳವಣಿಗೆಯನ್ನ ಹೊಂದುತ್ತೆ. ಅಂದ್ರೆ ಈ ತತ್ವದ ಪ್ರಕಾರ ಮಗುವಿನ ಬೆಳವಣಿಗೆ ಅನ್ನೋದೇನಾಗುತ್ತೆ, ತಲೆಯಿಂದ ಪ್ರಾರಂಭವಾಗುತ್ತೆ. ಮಗುವಿನ ಬೆಳವಣಿಗೆ ಏನಾಗುತ್ತೆ, ತಲೆಯಿಂದ ಪ್ರಾರಂಭವಾಗಿ ಪಾದದವರೆಗೂ ಕೂಡ ಇದರ ಒಂದು ಬೆಳವಣಿಗೆಯನ್ನ ನಾವು ಕಾಣ್ತೀವಿ ಅಲ್ವೇನ್ರಿ? ಎಸ್, ಪ್ರಾರಂಭ ಆಗಿ ಕಾಲಿನೆಡೆಗೆ ಸಾಗ್ತಾ ಹೋಗುತ್ತೆ. ಇದನ್ನೇ ನಾವು ಸೆಫೆಲೋಕಾರ್ಡಲ್ ತತ್ವ ಅಂತ ಕರಿತೀವಿ. ಅಥವಾ ಇದನ್ನ ಇನ್ನೊಂದು ಹೆಸರಲ್ಲಿ ಕೂಡ ಹೇಳ್ತೀವಿ, ಶಿರಪಾದಾಭಿಮುಖ ತತ್ವ ಅಲ್ವೇನ್ರಿ? ಶಿರಪಾದಾಭಿಮುಖ ತತ್ವ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇಷ್ಟೇ, ಬಹಳ ಸಿಂಪಲ್ ಇದೆ. ಅಂದ್ರೆ ಇಲ್ಲಿ ಫಸ್ಟ್ ಮಗುವಿನ ವಿಕಾಸ ಅಥವಾ ಮಗುವಿನ ಬೆಳವಣಿಗೆ ಭಾಗ ಯಾವುದು ಅಂದ್ರೆ ತಲೆಯಿಂದ, ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ್ಲೇ ಮಗು ಏನ್ ಮಾಡುತ್ತೆ, ತಲೆಯಿಂದ ತನ್ನ ವಿಕಾಸ ಬೆಳವಣಿಗೆಯನ್ನ ಶುರು ಮಾಡುತ್ತೆ. ಅದಾದ್ಮೇಲೆ ಕಾಲಿನ ಒಂದು ಕಡೆಗೆ ಬಲಿಷ್ಠತೆಯನ್ನ ಹೊಂದ್ತಾ ಹೋಗುತ್ತೆ, ಕಾಲಿನ ಕಡೆಗೆ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದೇ ಈ ತತ್ವದ ಪ್ರಮುಖ ತಾತ್ಪರ್ಯ. ಅಷ್ಟೇ, ಬಹಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ತತ್ವ ಬರುತ್ತೆ, ಅದೆಲ್ಲ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ಫ್ರಾಕ್ಸಿಮ್ ಡಿಸ್ಟಲ್ ತತ್ವ ಅಂತೇಳಿ ನಾವ್ ಇದನ್ನ ಕರಿತೀವಿ. ಇದು 5ನೇ ತತ್ವ, ನೆನ್ಪಿಟ್ಕೊಳ್ಳಿ. ಡೀಟೇಲ್ ಆಗಿ ಕ್ಲಾಸ್ ಅನ್ನ ಹೇಳ್ತಾ ಇದೀನಿ, ಇದು HSTRಗೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಫ್ರಾಕ್ಸಿಮ್ ಅಥವಾ ಕೇಂದ್ರ ಪರಿಧಿ ಅಭಿಮುಖ ತತ್ವ ಅಂತಲೂ ಕೂಡ ನಾವು ಕರಿತಾ ಇದೀವಿ. ನೋಡಿ, ಫ್ರಾಕ್ಸಿಮಾ ಡಿಸ್ಟಲ್ ತತ್ವ. ಹಾಗಾದ್ರೆ ಮಗುವಿನ ವಿಕಾಸ ಹೇಗೆ ಆರಂಭ ಆಗತ್ತೆ ಇಲ್ಲಿ? ನಿಮ್ಗೆಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡ್ಬೋದು. ಕೆಲವೊಂದು ವಿಚಾರಗಳನ್ನ ಇವನ್ನ ನಾವೊಬ್ರೇ ಡಿಸ್ಕಷನ್ ಮಾಡಕ್ ಆಗುತ್ತೆ ಅಲ್ವಾ? ನಿಮ್ಗೆ ಕಮ್ಯುನಿಕೇಶನ್ ರೂಢಿಸ್ಕೊಳಕ್ ಆಗಲ್ಲ. ಕ್ವಶನ್ ಅಂಡ್ ಆನ್ಸರ್ಸ್ ಆಯ್ತು ಅಂತಂದ್ರೆ ನೀವು ಆನ್ಸರ್ಸ್ ಮಾಡ್ತಾ ಇರ್ತೀರಾ, ನಥಿಂಗ್ ಟು ವರಿ. ಆದ್ರೂ ಪರವಾಗಿಲ್ಲ, ಥೇರಿ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್. ಥೇರಿ ಕ್ಲಾಸಸ್ ನ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಆಕ್ಚುಲ್ ಆಗಿ. ಹಾಗಾದ್ರೆ ಫ್ರಾಕ್ಸಿಮ್ ಡಿಸ್ಟಲ್ ತತ್ವ ಅಂತಂದ್ರೆ ಇದನ್ನ ನಾವು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ತತ್ವ ಅಂತಲೂ ಕೂಡ ಕರಿತಾ ಇದೀವಿ. ಅಂದ್ರೆ ಫಸ್ಟ್ ಏನಾಗುತ್ತೆ, ಇಲ್ಲಿ ಮಗುವಿನ ಕೇಂದ್ರ ಭಾಗದಿಂದ ಬೆಳವಣಿಗೆ ಆಗ್ಲಿಕ್ಕೆ ಶುರುವಾಗುತ್ತೆ. ಕೇಂದ್ರ ಭಾಗ ಅಂದ್ರೆ ಯಾವುದು? ಹೊಟ್ಟೆ ಅಲ್ವೇನ್ರಿ? ಈ ಕೇಂದ್ರ ಭಾಗದಿಂದ ಪರಿಧಿ, ಸೊ ಪರಿಧಿ ಕಡೆಗೆ ವಿಕಾಸ ಸಾಗ್ತಾ ಹೋಗುತ್ತೆ. ಪರಿಧಿ ಅಂತಂದ್ರೆ ಹೊರಗಿನ ಭಾಗದ ಕಡೆಗೆ ವಿಕಾಸ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಫ್ರಾಕ್ಸಿಮ್ ಡಿಸ್ಟಲ್ ತತ್ವ ಅಂತೇಳಿ ಕರಿತಾ ಇದೀವಿ. ನೋಡಿ, ಕೇಂದ್ರ ಭಾಗದಿಂದ ಪರಿಧಿ ಎಡೆಗೆ ಬೆಳವಣಿಗೆ. ಓಕೆ, ಅರ್ಥ ಆಯ್ತಾ ನಿಮ್ಗೆಲ್ರಿಗೂ ಕೂಡ? ಇಷ್ಟೇ. ನೋಟ್ಸ್ ಅಂದ್ರೆ ಏನಪ್ಪಾ, ತಲೆಲಿರ್ಬೇಕು ನೋಟ್ಸ್ಗಳು. ಮೆಮೊರಿ ಪವರ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಬರವಣಿಗೆಯಲ್ಲಿ ಶಾರ್ಟ್ ಆಗಿ ಬರ್ಕೊಂಡ್ರು ಕೂಡ ನಮ್ಗೆ ಯಾವ್ದು ಇಲ್ಲಿ ಬೇಕಾಗುತ್ತೆ, ಯಾವ್ದು ಬೇಡ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಈ ಒಂದು ತುಂಬಾ ಇಂಪಾರ್ಟೆಂಟ್ ತತ್ವ ಯಾವುದು ಅಂದ್ರೆ ವಿಕಾಸದ ವಿಭಿನ್ನತೆಯ ತತ್ವ ಅಂತ ಇದೆ. ವಿಭಿನ್ನತೆ ಅಂದ್ರೆ ನಿಮಗೆ ಈಗಾಗ್ಲೇ ಗೊತ್ತಿದೆ. ಯಾಕೆಂದ್ರೆ ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದ್ ತರ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಇದಕ್ ಸಂಬಂಧ ಏನಪ್ಪಾ, ಇದಕ್ ಕಾರಣ ಏನಪ್ಪಾ ಅಂತಂದ್ರೆ ವಿಭಿನ್ನತೆಯ ತತ್ವ. ಅವ್ರವ್ರು ಆನುವಂಶಿಕವಾಗಿ ಪಡ್ಕೊಂಡ್ ಬಂದಿರ್ತಕ್ಕಂತ ಗುಣಾಣುಗಳು ಆ ರೀತಿ ವರ್ತಿಸ್ತಾ ಇರ್ತವ್, ಅಥವಾ ಅವರು ಬೆಳ್ಕೊಂಡ್ ಬಂದಿರೋಂತಹ ವಾತಾವರಣ ಅವರನ್ನ ಆ ರೀತಿ ಮಾಡ್ಸೋ ರೀತಿಯಲ್ಲಿ ಮಾಡತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನಿದ್ದಂಗೆನೆ ನಮ್ಮನೇಲಿ ಎಲ್ಲರೂ ಇರಕ್ ಸಾಧ್ಯ ಇಲ್ಲ, ಅಥವಾ ನಾನಿದ್ದಂಗೆ ನೀವಿರಕ್ಕಾಗಲ್ಲ, ನೀವಿದ್ದಂಗೆ ನಾನಿರಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗ್ತಾ ಹೋಗುತ್ತೆ. ಇದು ಒಂದೇ ರೀತಿಯ ವಿಕಾಸ ನಾವೆಲ್ಲರಲ್ಲೂ ಕಾಣಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಅಂಗಾಂಗಗಳು ಊನ ಆಗಿರುತ್ತವೆ, ಕೆಲವೊಬ್ರಿಗೆ ಕಣ್ ಸರಿ ಕಾಣಿಸ್ತಾ ಇರಲ್ಲ, ಇನ್ನ ಕೆಲವೊಬ್ಬರಿಗೆ ಕಾಲಿನ ಪ್ರಾಬ್ಲಮ್ ಇರ್ಬೋದು. ಎಲ್ಲಾ ಸರಿ ಇದ್ದರೂ ಕೂಡ ಕೆಲವೊಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ಬೋದು. ಅದು ಬೌದ್ಧಿಕವಾಗಿ ಕೂಡ ಆಗಿರಬಹುದು ಅಥವಾ ದೈಹಿಕವಾಗಿ ಕೂಡ ಆಗಿರ್ಬೋದು. ಆಮೇಲೆ ಕೆಲವೊಬ್ರು ಯಾವಾಗ್ಲೂ ಅಲೋನಿ ಆಗಿರ್ತಾರೆ. ಸೊ ಹೀಗೆ ವಿಭಿನ್ನ ಒಂದು ಪಾತ್ರಗಳು ನಾವು ನೋಡ್ತಾ ಹೋಗ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ. ಸೊ ಹಾಗಾಗಿ ವಿಭಿನ್ನತೆಯ ತತ್ವ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿರಂತರತೆಯ ತತ್ವ. ನಮ್ಗೀಗಾಗ್ಲೇ ಗೊತ್ತಿದೆ. ಯಾಕಪ್ಪ ಅಂತಂದ್ರೆ ವಿಕಾಸ ಅನ್ನೋದೇನು ಒಂದು ಹಂತಕ್ಕೆ ನಿಲ್ಲುವಂತದ್ದಲ್ಲ, ಇದು ಜೀವನ ಪರ್ಯಂತ ನಡೀತಕ್ಕಂತ ನಿರಂತರವಾದಂತಹ ಪ್ರಕ್ರಿಯೆ. ಇಟ್ ಈಸ್ ಅ ಲೈಫ್ ಲಾಂಗ್ ಪ್ರೋಸೆಸ್ ಅಂತಲೂ ಕೂಡ ನಾವಿದ್ನ ಕರಿತೀವಿ.
ಇದನ್ನು ಕೂಡ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ನಿರಂತರತೆಯ ತತ್ವ. ಇವನ್ನೆಲ್ಲ ನೀವು ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಬಹಳ ಸಿಂಪಲ್ ಆಗಿದೆ ಇದು ಟಾಪಿಕ್. ಅಷ್ಟು ಸೀರಿಯಸ್ ಟಾಪಿಕ್ಸ್ ಏನಲ್ಲ. ಮುಂದೆ ಬರುವಂತ ಟಾಪಿಕ್ಸ್ ಏನ್ ಬುದ್ಧಿಶಕ್ತಿ ಆಗಿರ್ಬೋದು, ಸಾಮಾಜೀಕರಣ ಆಗಿರಬಹುದು, ಅದಾದ್ಮೇಲೆ ಕೆಲವೊಂದು ಬೋಧನಾ ವಿಧಾನಗಳು ಬರುತ್ತೆ. ಆಮೇಲೆ ಟ್ಯಾಕ್ಸನಮಿ ಥಿಯರಿ ಆಗಿರ್ಬೋದು, ಬ್ಲೂಮ್ಸ್ ಅವ್ರದ್ದು. ಆಮೇಲೆ ಲರ್ನಿಂಗ್ ಥಿಯರೀಸ್, ಸುಮಾರು ಲರ್ನಿಂಗ್ ಥಿಯರೀಸ್ ಇದೆ. ಥಾಂಡೈಕ್, ಐವಿ ಪಾವ್ಲೋವ್, PF ಸ್ಕಿನ್ನರ್ ಇದ್ದಾರೆ. ಆಮೇಲೆ ಅಸುಬೆಲೆ ಅವ್ರು ಇದ್ದಾರೆ. ನೆಕ್ಸ್ಟ್ ಬ್ರೂನರ್ ಅವ್ರ ಥೇರಿ ಇದೆ. ಇವೆಲ್ಲಾ ಥೇರಿಗಳನ್ನ ನಾವು ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ ಆಗಿ ಥೇರಿಗಳು ಹೇಗಿದೆ ಹಾಗೆ ಕಲಿಯೋದ್ ಬೇರೆ, ಅದನ್ನ ನಾವು ಬೋಧನೆಯಲ್ಲಿ ಹೇಗ್ ರೂಢಿಸ್ಕೊಂಡಿದೀವಿ, ಅದನ್ನ ಹೆಂಗ್ ನಾವು ಪ್ರಸ್ತುತವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಅದ್ರ ಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 10 ಪ್ರಶ್ನೆಗಳನ್ನ ಕೇಳ್ತಾರೆ ಬೋಧನಾಶಾಸ್ತ್ರದ ಮೇಲೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಆ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಈ ಟಾಪಿಕ್ ಕೂಡ ನಿಮ್ಗೆ 5 ಅಂಕಗಳಿಗೆ ಬರುತ್ತೆ ಅಂತ ನಾನು ಹೇಳ್ದೆ. ಹಾಗಾಗಿ ಈ ಟಾಪಿಕ್ ನಲ್ಲಿ ಬರುವಂತಹ ಜೀನ್ ಪಿಯಾಜೆ ಥೇರಿ ಆಗಿರ್ಬೋದು, ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಸಂಬಂಧಗಳಾಗಿರಬಹುದು, ನೆಕ್ಸ್ಟ್ ಈಗ ಹೇಳುವಂತ ತತ್ವಗಳಾಗಿರಬಹುದು, ಆಮೇಲೆ ಇನ್ನೊಬ್ರದ್ದು ವೈಗೋಟಸ್ಕಿ ಅವ್ರ ಥೇರಿ, ಆಮೇಲೆ ನೈತಿಕತೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ಕೋಲ್ಬರ್ಗ್ ಥೇರಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಅಳವಡಿಕೆ ಆಗಿರ್ತಕ್ಕಂಥ ವಿಚಾರಗಳು. ಇವೆಲ್ಲವನ್ನ ತಿಳಿದಾಗ್ಲೇ ನೀವು 5 ಅಂಕಗಳನ್ನ ಗಳಿಸಕ್ ಸಾಧ್ಯ. ಎಸ್, ನೆಕ್ಸ್ಟ್ ಹೋಗೋಣ. ಈಗ ಗೊತ್ತಾಯ್ತಲ್ಲ ನಿಮಗೆ ನಿರಂತರತೆಯ ತತ್ವ ಅಂತಂದ್ರೆ ಏನು ಅಂತ. ನೆಕ್ಸ್ಟ್ ಬರುವಂತದ್ದು ಚಲನ ವಿನ್ಯಾಸ ತತ್ವ ಅಂತ ಇದೆ. ಚಲನ ವಿನ್ಯಾಸ ಏನಿದು? ಚಲನ ವಿನ್ಯಾಸ ಅಂತ ನಿಮಗೆ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಕೂಡ ಹೇಳ್ತೀನಿ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಎಲ್ಲಿ ವ್ಯಕ್ತಪಡಿಸಬಹುದು? ಒನ್ ಅಂಡ್ ಓನ್ಲಿ ಕಾಮೆಂಟ್ ಅಲ್ಲಿ ವ್ಯಕ್ತಪಡಿಸಬಹುದು. ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ಯಾಕೆ ಇಷ್ಟ ಆಗ್ತಾ ಇದೆ, ಈ ರೀತಿ ಕ್ಲಾಸಸ್ ಇನ್ನು ಮುಂದೆ ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು? ಲೈಕ್ ಮಾಡ್ಬೇಕು, ಜೊತೆಗೆ ಕಾಮೆಂಟ್ ಅನ್ನು ಕೂಡ ಹಾಕ್ತಾ ಹೋಗ್ಬೇಕು. ಸರಿನಾ? ನೋಡಿ, ಒಂದೇ ಸಂಸ್ಕೃತಿಯಲ್ಲಿ ವಿಕಾಸ ಅನ್ನೋದು ಒಂದೇ ಅನುಕ್ರಮದಲ್ಲಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಮಗು ಮೊದ್ಲು ಏನ್ ಮಾಡುತ್ತೆ? ತೆವಳುತ್ತೆ. ನಾನು ಅವಾಗ್ಲೇ ಹೇಳಿದ್ನಲ್ಲ. ಹಾಗೇನೆ ಅಂಬೆಗಾಲಿಡುತ್ತೆ, ನಂತರ ನಡೆಯುತ್ತೆ. ಇದು ಅನುಕ್ರಮವಾಗಿ ನಡೀತಕ್ಕಂತ ಪ್ರಕ್ರಿಯೆಗಳು. ಚಲನ ವಿನ್ಯಾಸ ತತ್ವ ಅಂದ್ರೆ ಒಂದು ಮಗು ಚಲನೆ ಮಾಡ್ಬೇಕು ಅಂತಂದಾಗ ಒಂದೇ ಪ್ರಕ್ರಿಯೆಯಲ್ಲಿ ಆಗ್ತಾ ಹೋಗುತ್ತೆ. ಒಂದೇ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಹೋಗುತ್ತೆ? ನಡೀತಾ ಇರುತ್ತೆ. ಎಲ್ಲಾ ಮಕ್ಳು ತೆವಳ್ಬೇಕು, ಎಲ್ಲಾ ಮಕ್ಳು ಕುತ್ಕೋಬೇಕು, ಎಲ್ಲಾ ಮಕ್ಳು ನಡಿಬೇಕಾಗುತ್ತೆ. ಸೊ ಅದನ್ನೇ ನಾವು ಚಲನ ವಿನ್ಯಾಸ ತತ್ವ ಅಂತ ಕರಿತೀವಿ. ನೆಕ್ಸ್ಟ್ ನಮ್ಯವಾದಂತಹ ಒಂದು ಬೆಳವಣಿಗೆ ಅಂತ ಕರಿತೀವಿ. ನಮ್ಯವಾದದ್ದು ಅಂತ ಹೇಳ್ತೀವಿ. ಇದು ರೇರು, ಜಾಸ್ತಿ ಕೇಳಲ್ಲ, ಆದ್ರೂ ನಿಮ್ಗೆ ನೆನ್ಪಲ್ಲಿ ಇರ್ಲಿ. ನಮ್ಯವಾದದ್ದು ಹಾಗಂದ್ರೆ ಏನು ಅಂತಂದ್ರೆ ನಿಮಗೆ ಗೊತ್ತಿದೆ, ವಿಕಾಸ ಪರಿಸರ ಅಂಶಗಳ ಪ್ರಭಾವದಿಂದ ಬದಲಾಗ್ತಾ ಹೋಗುತ್ತೆ. ನಾವು ಉತ್ತಮ ಪರಿಸರಕ್ಕೆ ಹೋದಾಗ ಉತ್ತಮ ವಿಕಾಸ ಆಗತ್ತೆ. ನಾವ್ ಅದೇ ಎಲ್ಲಾ ಕಳ್ರಿರೋಂತಹ ಒಂದು ಇದಕ್ ಹೋದ್ವಿ, ಆ ಪರಿಸರಕ್ಕೆ ಹೋದ್ವಿ ಅಂತಂದ್ರೆ ಆಟೋಮೆಟಿಕ್ ನಮ್ಮ ಬೌದ್ಧಿಕ ವಿಕಾಸ ನಿಲ್ಲಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ಯೋಚನೆಗಳೆಲ್ಲವೂ ಕೂಡ ಕೆಟ್ಟದಾದಂತಹ ಯೋಚನೆಗಳು ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ? ಅಲ್ಲಿ ಬದಲಾಗ್ತಾ ಹೋಗುತ್ತೆ. ವಿಕಾಸದ ಪ್ರಭಾವದಿಂದ ಪರಿಸರದ ಪ್ರಭಾವದಿಂದ ನಮ್ಮ ವಿಕಾಸದ ಬದಲಾವಣೆನೂ ಕೂಡ ಆಗ್ತಾ ಹೋಗುತ್ತೆ ಅಲ್ವಾ? ವಿಕಾಸ ಅನ್ನೋದೇನಪ್ಪಾ ಅಂದ್ರೆ ಮಾರ್ಪಾಟು ಗುಣವನ್ನ ಹೊಂದಿದೆ. ಇದು ಒಂದೇ ರೀತಿ ಗುಣ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ವ್ಯಕ್ತಿ ಭಿನ್ನತೆ ಕಂಡು ಬರುತ್ತೆ. ಜೊತೆಗೆ ಇದು ಪರಿಸರಕ್ಕೆ ತಕ್ಕಂತೆ, ಅಲ್ಲಿನ ಪರಿಸರಕ್ಕೆ ನಾವು ಅಡ್ಜಸ್ಟ್ ಆಗ್ಲೇಬೇಕಾಗತ್ತೆ. ಆ ತರ ವಿಕಾಸ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ನೀವು ಅದಕ್ಕೋಸ್ಕರ ಇದನ್ನ ನಾವು ನಮ್ಯವಾದದ್ದು, ಸುಲಭವಾಗಿ ಇದನ್ನ ನಾವೇನ್ ಮಾಡ್ಬೋದು? ಮಾರ್ಪಾಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ನಮ್ಯವಾದದ್ದು ಅಂತ ಕರಿತೀವಿ. ಹಾಗೇನೆ ನೆಕ್ಸ್ಟ್ ಹೇಳ್ತಾ ಇದೀವಿ ನಾವು ಇನ್ನೊಂದು, ವಿಕಾಸ ಅನ್ನೋದು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ಸಾಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ, ಮಕ್ಳು ಮೊದ್ಲು ಏನ್ ಮಾಡ್ತಾರಪ್ಪ ಅಂತಂದ್ರೆ ದ್ವಿಪಾರ್ಶ್ವತೆ ಅಂತಂದ್ರೆ, ಈಗ ಮಕ್ಳಿಗೆ ಗೊತ್ತಿರಲ್ಲ ಯಾವ ಕೈನ ಊಟಕ್ಕೆ ಬಳಸ್ಬೇಕು ಅಥವಾ ಯಾವ ಕೈನ ಏನಕ್ ಬಳಸ್ಬೇಕು ಅಂತಂದ್ರೆ, ಈ ಕೈಗಳ ಬಳಕೆ ಆಗಿರ್ಬೋದು, ಕಾಲ್ಗಳ ಬಳಕೆ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಇದು ಬರ್ತಾ ಬರ್ತಾ ದ್ವಿಪಾರ್ಶ್ವತೆಯಿಂದ ಏನಾಗ್ತಾ ಹೋಗುತ್ತೆ? ಮಗು ಈ ಬಲಗೈಯನ್ನ ನಾವು ಏನಕ್ ಬಳಸ್ಬೇಕು, ಎಡಗೈಯನ್ನ ಏನಕ್ ಬಳಸ್ಬೇಕು ಅನ್ನೋದು ಮಗುವಿಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೇ ನಾವು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆ ಕಡೆಗೆ ನಡೀತಕ್ಕಂತ ತತ್ವ. ಇದನ್ನು ಕೂಡ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನ ಹೇಳಿದೀನಿ. ನೆನ್ಪಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ಕೆಲವೊಬ್ರಿಗೆ ಇದೆಲ್ಲ ಡೆಪ್ತ್ ಅಲ್ಲಿ ಓದೇ ಇರಲ್ಲ. ಸೊ ಪುಸ್ತಕದಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಕೆಲವೊಂದು ಕೊಟ್ಟಿರ್ತಾರೆ, ಅದಷ್ಟು ಓದ್ಕೊಂಡ್ಬಿಟ್ಟು ಸುಮ್ನಾಗ್ಬಿಡ್ತಾರೆ, ಬರ್ತಕ್ಕಂತ ಯೋಚನೆಗಳೇ ಇರಲ್ಲ. ಸೊ ಹಂಗಾಗಿ ಬಹಳಷ್ಟು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ.
ಅರ್ಥ ಆಯ್ತಾ? ವಿಕಾಸ ಅನ್ನೋದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆ ನಡೀತಕ್ಕಂತ ಒಂದು ತತ್ವವನ್ನು ಕೂಡ ಹೊಂದಿದೆ. ಅಂದ್ರೆ ಒಂದು ಕೌಶಲ್ಯವನ್ನ ಸಾಮಾನ್ಯವಾಗಿ ಕಲ್ತು ನಂತರ ಏನ್ ಮಾಡ್ತೀವಿ, ಅದರ ಸೂಕ್ಷ್ಮತೆಯತ್ತ ನಾವು ಕಲಿತಾ ಹೋಗ್ತೀವಿ. ಒಂದು ಕೌಶಲ್ಯ ಕಲಿತೀವಿ, ಆ ಕೌಶಲ್ಯ ಕಲ್ತ ಮೇಲೆ ಅದ್ರೊಳಗೆ ಏನೇನಿದೆ ಅದನ್ನ ಹೇಗ್ ನಾವ್ ಇನ್ನೂ ಸೂಕ್ಷ್ಮವಾಗಿ ಕಲಿತಾ ಹೋಗ್ಬೋದು ಅನ್ನೋದನ್ನ ನಾವ್ ಕಲಿತಾ ಹೋಗ್ತೀವಲ್ಲ, ಇದನ್ನ ನಾವೇನಂತ ಕರಿತೀವಿ, ವಿಕಾಸ ಅನ್ನೋದು ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಸಾಕ್ತಕ್ಕಂತ ಒಂದು ತತ್ವ ಅಂತ ಕರಿತಾ ಇದೀವಿ. ಅರ್ಥ ಆಯ್ತಾ? ಸರಿ, ಇದಿಷ್ಟು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಕಾಸಕ್ಕೆ ಸಂಬಂಧಪಟ್ಟಂತ ತತ್ವಗಳು. ಇನ್ನೂ ಒಂದು ತತ್ವ ಇದೆ, ವಿಕಾಸದ ವೇಗ ಅಂತ ಹೇಳ್ತೀವಿ. ಸೊ ವಿಕಾಸದ ವೇಗ ಅಂತಂದ್ರೆ ನಿಮಗೆ ಗೊತ್ತಿದೆ, ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ವೇಗದಲ್ಲಿ ಅಥವಾ ಅದರ ಪ್ರಮಾಣದಲ್ಲೂ ಕೂಡ ವ್ಯತ್ಯಾಸ ಆಗ್ತಾನೆ ಹೋಗುತ್ತೆ. ಸೊ ಅದು ಸಾಕಷ್ಟು ಡಿಫರೆಂಟ್ ಒಂದು ಅಂಶಗಳನ್ನ ಅಲ್ಲಿ ತೋರಿಸ್ತಾ ಹೋಗುತ್ತೆ ಅಲ್ವಾ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಥವಾ ಒಂದು ವಿದ್ಯಾರ್ಥಿ ಏನ್ ಮಾಡ್ತಾನಪ್ಪ ಅಂದ್ರೆ ಗಣಿತದ ಪ್ರಾಬ್ಲಮ್ ಅನ್ನ ಬೇಗ ಮಾಡ್ತಾನೆ, ಆದ್ರೆ ಇನ್ನೊಬ್ಬ ವ್ಯಕ್ತಿ ಅದ್ ಮಾಡಕ್ ಆಗಲ್ಲ. ಇದೆ ವಿಭಿನ್ನತೆ ತತ್ವನೂ ಕೂಡ ಇಲ್ಲಿ ಬರುತ್ತೆ, ಅದಕ್ಕೋಸ್ಕರ ಅದೇನ್ ಹೇಳದ್ ಬೇಡ ಅಂತ ಬಿಟ್ಟಿದ್ದು. ನೆಕ್ಸ್ಟ್ ನಾವು ವಿಕಾಸ ಅನ್ನೋದು ಸಾರ್ವತ್ರಿಕ ತತ್ವವನ್ನ ಹೊಂದಿದೆ. ಸಾರ್ವತ್ರಿಕ ಅಂದ್ರೆ ಯೂನಿವರ್ಸಲ್ ಅಂತ ಕರಿತಾ ಇದೀವಿ. ಸೊ ನೋಡಿ, ವಿಕಾಸ ಯಾವುದೇ ಜಾತಿ, ಜನಾಂಗ, ಲಿಂಗಕ್ಕೆ ಪಟ್ಟಿರುವಂತಹ ಒಂದು ಅಂಶ ಅಲ್ಲ. ಅದು ಇಷ್ಟಕ್ಕೆ ಸೀಮಿತ ಆಗಿರ್ಬೇಕು ಅಂತಾನೂ ಕೂಡ ಅಲ್ಲ. ಇದು ಎಲ್ಲರಲ್ಲೂ ಕೂಡ ಕಂಡು ಬರುತ್ತೆ. ಕೆಲವೊಬ್ರಲ್ಲಿ ಕುಂಠಿತ ಆಗ್ಬೋದು, ಕೆಲವೊಬ್ರಲ್ಲಿ ತುಂಬಾ ವೇಗವಾಗಿ ವಿಕಾಸ ಆಗ್ಬೋದು. ಆದ್ರೆ ವಿಕಾಸ ಅನ್ನೋದು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಕಂಡು ಬರ್ತಕ್ಕಂತ ಒಂದು ಅಂಶ ಅಲ್ವಾ. ಅವು ಎಲ್ಲವೂ ಡಿಪೆಂಡ್ ಆಗೋದು ಅನುವಂಶೀಯತೆ ಮತ್ತು ಪರಿಸರದ ಮೇಲೆ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ವಿಕಾಸಕ್ಕೆ ಸಂಬಂಧಪಟ್ಟಂತ ಪ್ರಮುಖ ತತ್ವಗಳು. ಗೊತ್ತಾಯ್ತಾ? ಸೊ ಹಾಗಾದ್ರೆ ಈ ವಿಕಾಸ ಮತ್ತೆ ಬೆಳವಣಿಗೆ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮತ್ತೆ ವಿಕಾಸ ಮತ್ತೆ ಕಲಿಕೆಯೊಂದಿಗಿನ ಸಂಬಂಧ ಗೊತ್ತಾಯ್ತು. ವಿಕಾಸ ಮತ್ತೆ ಬೆಳವಣಿಗೆ ಇವೆರಡರ ನಡುವಿನ ಸಂಬಂಧಗಳು ಕೂಡ ಗೊತ್ತಾಯ್ತು. ಮುಖ್ಯವಾಗಿ ವಿಕಾಸದ ತತ್ವಗಳು ಕೂಡ ನಾವು ತಿಳಿತಾ ಹೋದ್ವಿ. ಈಗ ನೆಕ್ಸ್ಟ್ ಬರ್ತಕ್ಕಂತ ಒಂದು ಟಾಪಿಕ್ ಅಂತಂದ್ರೆ ಅನುವಂಶೀಯತೆ ಮತ್ತು ಪರಿಸರ. ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಹೇಗ್ ಬೀರುತ್ತೆ, ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್ ಅಂತ ಕರಿತಾ ಇದ್ರು. ಇದೊಂದಷ್ಟು ಒಂದು ಸ್ವಲ್ಪ ಮಾಹಿತಿ ಜೊತೆಗೆ ಇದನ್ನ ಮುಗಿಸಿದ್ವಿ ಅಂತಂದ್ರೆ ನಾವು ನೆಕ್ಸ್ಟ್ ನಾಳೆ ತರಗತಿಯಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಈ ಮಾನವನ ವಿಕಾಸದ ಹಂತಗಳನ್ನ ನೋಡ್ತಾ ಹೋಗ್ಬೋದು. ಆ ಮಾನವನ ವಿಕಾಸದ ಹಂತಗಳ ಜೊತೆಗೆ ಜೀನ್ ಪಿಯಾಜೆ ಅವರ ಥಿಯರಿಯನ್ನ ಕೂಡ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ಬೋದು. ನಾನು ಎಕ್ಸಾಮಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ತಿಳಿಸ್ತಾ ಹೋಗ್ತೇನೆ. ಅರ್ಥ ಆಯ್ತಲ್ವಾ? ಎಸ್, ಇದೊಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಇವತ್ತು. ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್ ಅಂದ್ರೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ. ಎಷ್ಟು ಪ್ರಭಾವ ಬೀರಿದವೆ ಅಂದ್ರೆ ಇವೆರಡು ಅಂಶಗಳು ನಿಮಗೆ ಗೊತ್ತೇ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಪ್ಪ ಅಂತಂದ್ರೆ ನಾವ್ ಇದ್ರ ಬಗ್ಗೆ ಮನೋವಿಜ್ಞಾನ ಅಂತೇಳಿ ತಿಳ್ಕೊಂಡಿಲ್ಲ. ನಾವು ಸುಮ್ನೆ ಸಹಜವಾಗಿ ನಮ್ಮ ಲೈಫ್ ನಲ್ಲಿ ಆಗ್ತಾ ಇರತ್ತೆ, ನಾವು ಹೋಗ್ತಾ ಇರ್ತೀವಿ ಲೈಫ್ ಜೊತೆಗೆ. ಆದ್ರೆ ಇವುಗಳ ಪ್ರಭಾವ ಸಾಕಷ್ಟಿದೆ. ನೋಡಿ, ಒಬ್ಬ ವ್ಯಕ್ತಿ ವಿಕಾಸ ಆಗ್ತಿದ್ದಾನೆ ಅಂತಂದ್ರೆ ಅವನ ಅನುವಂಶತೆ ಮತ್ತು ಪರಿಸರದ ಪ್ರಭಾವ ಜಾಸ್ತಿ ಇದೆ. ನೋಡಿ, ಒಂದು ಪೀಳಿಗೆ ಫಸ್ಟ್ ಆಫ್ ಆಲ್ ನಾವ್ ಏನ್ ಮಾಡೋಣ ಅಂತಂದ್ರೆ ಅನುವಂಶೀಯತೆ ಬಗ್ಗೆ ಒಂದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಕೇಳಬಹುದು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡಿ, ಅನುವಂಶೀಯತೆ ಅಂತಂದ್ರೆ ಏನಪ್ಪಾ, ಹೆರಿಡಿಟಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಕರಿತಾ ಇದೀವಿ. ಒಂದು ಪೀಳಿಗೆಯಿಂದ ಅಂದ್ರೆ ಮತ್ತೊಂದು ಪೀಳಿಗೆಗೆ ಅಥವಾ ಈಗ ನಮ್ಮ ಪೀಳಿಗೆ, ನಮ್ಮ ಹಿಂದಿನ ಪೀಳಿಗೆಯಿಂದ ಈಗ ನನಗಿರ್ತಕ್ಕಂತಹ ಒಂದು ಪೀಳಿಗೆ ಏನಿದೆ, ಗುಣಾಣುಗಳು ವರ್ಗಾವಣೆ ಆಗತ್ತೆ. ಹಿಂದಿನ ಪೀಳಿಗೆಯಿಂದ ಅವರ ಒಂದು ಪೀಳಿಗೆಗೆ ಸಂಬಂಧಪಟ್ಟಂತೆ ಗುಣಾಣುಗಳು ಏನಾಗ್ತಾ ಹೋಗುತ್ತೆ, ವರ್ಗಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಅನುವಂಶೀಯತೆ ಅಂತೇಳಿ ಕರಿತಾ ಇದೀವಿ. ಅರ್ಥ ಆಯ್ತಾ? ಸೊ ನೋಡಿ, ಹೆಂಗೆ ನಾವು ಗುಣಾಣುಗಳು ಹೆಂಗ್ ವರ್ಗಾಯಿಸಲ್ಪಡ್ತವೆ ಅಂತಂದ್ರೆ ವರ್ಣತಂತುಗಳ ಮೂಲಕ. ಫಸ್ಟ್ ನೀವೊಂದು ನೆನ್ಪಿಟ್ಕೋಬೇಕು, ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಅಂದ್ರೆ ಅದೇ ಪೀಳಿಗೆಯ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮತ್ ಬೇರೆ ಪೀಳಿಗೆಯ ಅಲ್ಲ. ಸೊ ಒಂದು ಪೀಳಿಗೆಯಿಂದ ಅದೇ ಪೀಳಿಗೆಯ ಮತ್ತೊಂದು ಪೀಳಿಗೆಗೆ ಏನಾಗ್ತವೆ, ವರ್ಗಾವಣೆ ಆಗ್ತಾ ಹೋಗ್ತವೆ ಗುಣಾಣುಗಳು. ಅರ್ಥ ಆಯ್ತಾ?
ಸೊ ಇದಷ್ಟು ನೆನ್ಪಿಟ್ಕೋಬೇಕು. ಏನ್ ವರ್ಗಾವಣೆ ಆಗ್ತವೆ ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದರೆ. ಏನ್ ವರ್ಗಾವಣೆ ಆಗ್ತವೆ? ಗುಣಾಣಗಳು ವರ್ಗಾವಣೆ ಆಗ್ತವೆ. ಹಿಂಗ್ ನೋಟ್ಸ್ ಮಾಡ್ಕೊಳ್ರಿ, ಇದು ನಿಮಗೆ ಈಸಿ ಆಗ್ತದೆ ಅಲ್ವಾ. ಏನ್ ಓದ್ಕೋಬೇಕು ಅನ್ನೋದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ, ಅವೆಲ್ಲ ಕನ್ಫ್ಯೂಷನ್ ಹೊರಟೋಗ್ಬಿಡುತ್ತೆ ನಿಮಗೆ. ಸರಿ, ಗೊತ್ತಾಯ್ತು? ಇದು ಗುಣಾಣಗಳು ವರ್ಗಾವಣೆ ಆಗತ್ತೆ. ಹಾಗಾದ್ರೆ ಈ ಗುಣಾಣಗಳು ಹೆಂಗೆ ನಮ್ಗೆ ವರ್ಗಾವಣೆ ಆಗತ್ತೆ, ಯಾವ್ದ್ರ ಮೂಲಕ ವರ್ಗಾವಣೆ ಆಗತ್ತೆ ಅಂತ ಅಂದ್ರೆ, ಒಂದ್ ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ಅಥವಾ ಗುಣಾಣುಗಳು ಹೆಂಗ್ ವರ್ಗಾವಣೆ ಆಗ್ತಾವಪ್ಪ ಅಂದ್ರೆ, ವಂಶವಾಹಿನಿಗಳಾದಂತ ವರ್ಣತಂತುಗಳ ಮೂಲಕ. ನೆನ್ಪಿಟ್ಕೊಳ್ಳಿ, ಇದ್ನು ಕೂಡ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ರು. ವಂಶವಾಹಿನಿ ಯಾವುದು? ವರ್ಣತಂತು. ಸೊ ಈ ವರ್ಣತಂತುಗಳ ಮೂಲಕ ನಮ್ಮ ಹಿರಿಯರ ಗುಣವನ್ನ ನಾವು ಪಡ್ಕೊಂಡ್ ಬರ್ತೀವಿ. ನಮ್ಮ ತಂದೆ ತಾಯಿದಾಗಿರ್ಬೋದು, ಅಜ್ಜ ಅಜ್ಜಿದಾಗಿರ್ಬೋದು ಅಲ್ವಾ. ಸೊ ಈ ತರ ತಂದೆ ಹಾಗೂ ತಾಯಿಯಲ್ಲಿರ್ತಕ್ಕಂತಹ ಈ ವರ್ಣತಂತುಗಳೇನಿದೆ, ಅನೇಕ ಗುಣಾಣುಗಳಿರುತ್ತೆ. ಹೌದಾ? ಯಾಕಂದ್ರೆ ಅವ್ರ ಪೀಳಿಗೆಯಿಂದ ಪಡ್ಕೊಂಡ್ ಬಂದಿರ್ತಾರೆ. ಅಂತಹ ಗುಣಾಣುಗಳನ್ನ ಹೊಂದಿರ್ತಕ್ಕಂಥದ್ದು ಜೊತೆಗೆ ತಂದೆಯಲ್ಲಿರುವಂತಹ ಗುಣಾಣುವು ತಂದೆ ಗುಣವನ್ನ ಹೊಂದಿರುತ್ತೆ. ನೆನ್ಪಿಟ್ಕೊಳ್ಳಿ, ಈಗ ನಮ್ ತಂದೆಯಿಂದ ಬಂದಂತ ಕೆಲವೊಂದು ಗುಣಾಣುಗಳು ನಮ್ಮಲ್ಲಿ ಇದೆ ಅಂತಂದ್ರೆ ತಂದೆದ್ದೇ ಆಗಿರುತ್ತೆ. ಅವ್ರ ತರನೇ ನಾವು ಕೆಲವೊಂದು ವರ್ತಿಸ್ತಾ ಇರ್ತೀವಿ, ಕೆಲವೊಂದು ವಿಚಾರಗಳಲ್ಲಿ ವಿಚಾರ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಅನುವಂಶೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಇನ್ ಕೇಸ್ ಏನಾದ್ರೂ ನಮ್ಮ ತಾಯಿಯಿಂದ ವರ್ಣತಂತುಗಳು ಬಂದಿದೆ ಅಂತ ಅನ್ಕೊಳ್ರಿ. ನಮ್ ತಾಯಿಯಿಂದ ವರ್ಣತಂತುಗಳ ಮೂಲಕ ಗುಣಾಣುಗಳು ನಮಗ್ ಬಂದಿದೆ ಅಂದ್ರೆ ನಾವು ನಮ್ಮ ತಾಯಿಯ ಗುಣಗಳನ್ನ ಒಳಗೊಂಡಿರ್ತೀವಿ. ಒಟ್ಟಾರೆ ನಾವು ಇಬ್ರು ಪೇರೆಂಟ್ಸ್ ಇದಾರೆ ಅಂತಂದ್ರೆ ಅವರಿಂದ ಬಂದಂತ ಯಾವುದೇ ಗುಣಗಳು ನಮ್ಮಲ್ಲಿ ಬರಬಹುದು, ಸಾಧ್ಯತೆಗಳು ಇರುತ್ತೆ ಅಲ್ವಾ. ಎಸ್, ಅದು ಹೈಟ್ ಅಲ್ಲಿ ಆಗಿರ್ಬೋದು, ವೇಟ್ ಅಲ್ಲಿ ಆಗಿರ್ಬೋದು, ಚಿಂತನೆ ಮಾಡೋದ್ರಲ್ಲಿ ಆಗಿರ್ಬಹುದು, ಅಥವಾ ಈ ಹೇರ್ ಅಲ್ಲೂ ಕೂಡ ಆಗಿರ್ಬಹುದು, ಮುಖಚರ್ಯಲ್ಲಿ ಆಗಿರ್ಬಹುದು, ಮಾತಾಡೋ ಶೈಲಿಗಳಲ್ಲಾಗಿರ್ಬಹುದು. ಇವೆಲ್ಲದಕ್ಕೂ ಕಾರಣ ಹೆರಿಡಿಟಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ, ಹೆಂಗೆ ಅನುವಂಶತೆ ಪ್ರಭಾವ ಇಲ್ಲಿ ಬೀರ್ತಾ ಹೋಗುತ್ತೆ ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಗರ್ಭಧಾರಣೆಯ ಸಂದರ್ಭದಲ್ಲಿ ತಂದೆ ಈ ಮೂಲಕ ಹಾಗೂ ತಾಯಿಯಲ್ಲಿರ್ತಕ್ಕಂತಹ ವರ್ಣತಂತುಗಳೇನಾಗ್ತವೆ ಅಂತಂದ್ರೆ ಈ ಗುಣಾಣುಗಳು ಮಗುವಿಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ. ಅದು ಗರ್ಭಧಾರಣೆಯ ಸಂದರ್ಭದಲ್ಲಿ ಆಗ್ತಕ್ಕಂತಹ ಒಂದು ಪ್ರೋಸೆಸ್. ಸೊ ಈ ಮೂಲಕ ಏನಾಗುತ್ತೆ ಅಂದ್ರೆ ಮಗು ತಂದೆ ಆದಂತಹ ಒಂದು ದೇಹದ ಆಕಾರ ಆಗಿರಬಹುದು, ದೈಹಿಕ ಶಕ್ತಿ, ದೈಹಿಕ ಸಾಮರ್ಥ್ಯ, ಹಾಗೆ ಆ ಮಗುವಿನ ಆಂತರಿಕ ಅಂಶಗಳಾದಂತಹ ಬುದ್ಧಿಶಕ್ತಿ, ಭಾವನೆ, ಆಲೋಚನೆಗಳು, ಸೊ ಇವೆಲ್ಲವುಗಳನ್ನ ತಂದೆ ತಾಯಿಗಳಿಂದ ಆ ಮಗು ಪಡ್ಕೊಳ್ಳುತ್ತೆ. ಬೆಳವಣಿಗೆನೂ ಕೂಡ ಪಡ್ಕೊಳ್ಳುತ್ತೆ. ಹಾಗೆ ಅನುವಂಶೀಯ ಗುಣಗಳಾದಂತಹ ಈ ನಾವೇನ್ ಹೇಳಿದ್ವಿ ಅವಾಗ್ಲೇ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಭಾವನಾತ್ಮಕ ಚರ್ಯೆ ಆಗಿರ್ಬಹುದು, ಸೊ ಇವೆಲ್ಲವನ್ನ ತಂದೆ ತಾಯಿಗಳಿಂದ ಪಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನಾನೀಗ ನಿಮ್ಗೆ ಅನುವಂಶೀಯತೆ ಬಗ್ಗೆ ಹೇಳಿದ್ದಾಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಕೆಲವೊಂದು ಸಮೀಕ್ಷೆಗಳನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಈಗ ವರ್ಸಸ್ಗಳು ಇದ್ದಿದ್ದೆ. ಕೆಲವೊಂದು ಸಮೀಕ್ಷೆ ಏನ್ ಹೇಳುತ್ತಪ್ಪ ಅಂದ್ರೆ, ಇಲ್ಲ ಮಗುವಿನ ಗುಣಗಳು ಸಂಪೂರ್ಣವಾಗಿ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು ಅದಕ್ಕೆ ಆಪೋಸಿಟ್ ಆಗಿ ನಮ್ಮ ಮನೋವಿಜ್ಞಾನಿಗಳು ಇಲ್ಲ, ಮಗುವಿನ ಮೇಲೆ ಸಂಪೂರ್ಣವಾಗಿ ಅನುವಂಶೀಯ ಪ್ರಭಾವ ಬೀರಿದೆ ಅಂತೇಳಿ ಕೆಲವೊಂದು ಸಮೀಕ್ಷೆಗಳನ್ನ ನಡೆಸ್ತಾ ಹೋಗ್ತಾರೆ. ಅಂತಹ ಸಮೀಕ್ಷೆಗಳಲ್ಲಿ ಮೊದಲನೇ ಸಮೀಕ್ಷೆ ಅಂತಂದ್ರೆ ಮ್ಯಾಕ್ ಪರ್ಸನ್ ಸಮೀಕ್ಷೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ ಅಷ್ಟೇ. ಅನುವಂಶೀಯತೆ ಪ್ರಧಾನ ಅಂತ ತೋರ್ಸೋದಕ್ಕೆ ಇವ್ರುಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರಯೋಗಗಳನ್ನ ಮಾಡ್ತಾರೆ. ಸೊ ಇದನ್ನೇನು ಜಾಸ್ತಿ ನಿಮಗೆ ಕೇಳಲ್ಲ, ಆದ್ರೆ HSTR ದೃಷ್ಟಿಕೋನದಿಂದ ನೀವು ನೋಡ್ಕೋಬೇಕು. ಮ್ಯಾಕ್ ಪರ್ಸನ್ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ನಾವು ನೋಡೋಣ ಈಗ. ಹೊಮಿನಿ ಅಂತಕ್ಕಂತ ಒಂದು ಕುಟುಂಬ ನೋಡಿ, ಹೊಮಿನಿ ಅಂತಕ್ಕಂತ ಒಂದು ಕುಟುಂಬದಲ್ಲಿರ್ತಕ್ಕಂಥ ದುರ್ಬಲ ಮನಸ್ಸುಗಳಾದಂತಹ ವ್ಯಭಿಚಾರಿ ತಾಯಿ ಹಾಗೆ ಅಂಗವಿಕಲ ತಂದೆಯ 7 ಮಕ್ಕಳು ಕೂಡ ಅಪರಾಧಿಗಳಾಗಿರ್ತಾರೆ, ವ್ಯಭಿಚಾರಿಗಳಾಗಿರ್ತಾರೆ. ಅಂಗವಿಕಲರಾಗಿದ್ರೂ ಕೂಡ ಈ ಸಮೀಕ್ಷೆ ಪ್ರಕಾರ ಈ ಎಲ್ಲಾ ಅನುವಂಶೀಯತೆ ಫಲವಾಗಿ ಎಲ್ಲಾ ಮಕ್ಕಳು ಕೂಡ ಆ ತಂದೆ ತಾಯಿಗಳ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ತಂದೆ ತಾಯಿಗಳಲ್ಲಿ ಕೆಟ್ಟ ಗುಣ ಇದೆ, ಒಳ್ಳೆ ನಡತೆ ಇಲ್ಲ, ಒಳ್ಳೆ ವರ್ತನೆ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಮಕ್ಕಳಲ್ಲೂ ಕೂಡ ಅದೇ ತರನೇ ಬಂದಿದೆ ಅಂತ ಹೇಳಿಬಿಟ್ಟು ಇವರು ಆ ಸಮೀಕ್ಷೆಯ ವರದಿಯನ್ನ ಕೊಟ್ರು. ನೆಕ್ಸ್ಟ್ ತುಂಬಾ ಫೇಮಸ್, ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ, ಗೊಡಾರ್ಡ್ ರವರ ನೋಡಿ. ಇವರು ಕೂಡ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಅನುವಂಶೀಯತೆನೆ ತುಂಬಾ ಪ್ರಾಮುಖ್ಯತೆ, ತುಂಬಾ ಪ್ರಾಧಾನ್ಯತೆಯನ್ನ ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಗೊಡಾರ್ಡ್ ರವರ ಯಾವ ಸಮೀಕ್ಷೆ, ಇದನ್ನ ನಾವು ಯಾವ ಸಮೀಕ್ಷೆ ಅಂತ ಹೇಳ್ಬೋದು, ಗೊಡಾರ್ಡ್ ರವರ ಸಮೀಕ್ಷೆ ಅಂತ ಹೇಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಒಂದು ಕುಟುಂಬದ ಮೇಲೆ
ಪ್ರಯೋಗವನ್ನ ಮಾಡ್ತಾರೆ. ಆ ಕುಟುಂಬದ ಹೆಸರೇನಪ್ಪಾ ಅಂತಂದ್ರೆ ಕಾಲಿಕಾಕ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ? ಇವೆಲ್ಲ ಯಾಕೆ ಹೇಳ್ತಾ ಇದೀರಾ ಅಂತಂದ್ರೆ, ಇನ್ ಕೇಸ್ ಬರಬಹುದು, ಎಚ್ಚರದಿಂದ ಇರ್ಬೇಕು ಯಾವಾಗ್ಲೂ ಕೂಡ ಅನ್ನೋ ಉದ್ದೇಶಕ್ಕೆ. ಇವ್ರೇನ್ ಮಾಡ್ತಾರೆ 1914ರಲ್ಲಿ ಒಂದು ಕಾಲಿಕಾಕ್ ಅಂತಕ್ಕಂಥ ಕುಟುಂಬದ ಮೇಲೆ ಸಮೀಕ್ಷೆಯನ್ನ ನಡೆಸ್ತಾರೆ. ಸಮೀಕ್ಷೆ ನಡೆಸೋದು ಅಂತಂದ್ರೇನು ಅಲ್ಲಿ ಹೋಗಿ ಅವ್ರನ್ನ ಒಂದೇ ಕಡೆ ಹಾಕುವಂಥದ್ದು, ಅವ್ರ ಬಗ್ಗೆ ವರದಿಗಳನ್ನ ತೆಗೆದುಕೊಳ್ಳುವಂಥದ್ದು, ಇದಕ್ಕೆ ನಾವು ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ಸರ್ವೆ ಅಂತ ಕರಿತೀವಿ. 1914ರಲ್ಲಿ ಈ ಕುಟುಂಬವನ್ನ ಭೇಟಿ ಮಾಡ್ಕೊಂಡು ಈ ಕುಟುಂಬದ ಮೇಲೆ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ. ಈ ಸಮೀಕ್ಷೆಯಲ್ಲಿ ಈ ಮಾರ್ಟಿನ್ ಕಾಲಿಕಾಕ್ ಅಂತಕ್ಕಂಥವ್ರು ಈ ಕುಟುಂಬದ ಮುಖ್ಯಸ್ಥನಾಗಿರ್ತಾರೆ. ಈ ಈ ಕುಟುಂಬದ ಮೂಲ ಪುರುಷ ಅಂತಾನೂ ಕೂಡ ಕರಿತೀವಿ. ಈತ ಏನ್ ಮಾಡ್ತಾನೆ ಅಂತಂದ್ರೆ ಅಮೆರಿಕ ದೇಶದಲ್ಲಿ ಒಬ್ಬ ಸೈನಿಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ. ಮೊದಲ ಹೆಂಡತಿ ವ್ಯಭಿಚಾರಿಯಾಗಿರ್ತಾನೆ. ಸೊ ಅವಳಿಗೆ ಹುಟ್ಟಿದಂತ ಎಲ್ಲಾ ಮಕ್ಕಳು ಕೂಡ ಏನಾಗಿರ್ತಾರೆ ದುರ್ಬಲ ಮನಸ್ಸಿನವರಾಗಿರ್ತಾರೆ. ಹಾಗೇನೆ ಅವರು ಕೂಡ ಅದೇ ವ್ಯಭಿಚಾರ ವೃತ್ತಿಯನ್ನೇ ಹೊಂದಿರ್ತಾರೆ. ಸೊ ಹೀಗಾಗಿ ಇವ್ನು ಕಾಲಿಕಾಕ್ ಏನ್ ಮಾಡ್ತಾನೆ ಅಂತಂದ್ರೆ 2ನೇ ವಿವಾಹ ಕೂಡ ಆಗ್ತಾನೆ. ಸೊ 2ನೇ ವಿವಾಹ ಆದ್ಮೇಲೆ ಅವಳು ತುಂಬಾ ಸುಸಂಸ್ಕೃತ ಒಬ್ಬ ಹೆಣ್ಮಗಳಾಗಿರ್ತಾಳೆ. ಸೊ ಅವಳಿಗೆ ಹುಟ್ಟುವಂತಹ ಮಕ್ಕಳು ಕೂಡ ಏನಾಗಿರ್ತಾರೆ ಅಂದ್ರೆ ಬುದ್ಧಿವಂತರಾಗಿರ್ತಾರೆ. ಸರಾಸರಿಗಿಂತಲೂ ಕೂಡ ಹೆಚ್ಚಿನ ಒಂದು ಬುದ್ಧಿಶಕ್ತಿ, ಸೃಜನಶೀಲತೆಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರಿಸ್ತಾರೆ. ಈ ಸಮೀಕ್ಷೆ ಪ್ರಕಾರ ನಮಗೆ ಗೊತ್ತಾಗುತ್ತೆ, ಮಕ್ಕಳ ಮೇಲೆ ಪರಿಸರಕ್ಕಿಂತಲೂ ಕೂಡ ಹೆಚ್ಚು ಅನುವಂಶೀಯತೆಗೆ ಇಲ್ಲಿ ಪ್ರಭಾವವನ್ನ ಬೀರುತ್ತೆ ಅಂತ. ಇವರು ಕೂಡ ಅದ್ನೇ ಹೇಳಿದ್ರು. ನೆಕ್ಸ್ಟ್ ಬರ್ತಕ್ಕಂಥವ್ರು ಫ್ರಾನ್ಸಿಸ್ ಗಾಲ್ಟನ್ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಇವ್ರ ಬಗ್ಗೆ ಇನ್ನೊಂದು ಕೂಡ ಇದೆ, ಏನಂತ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ನನ್ಗೆ. ಫ್ರಾನ್ಸಿಸ್ ಗಾಲ್ಟನ್ ರವರು ಪ್ರತಿಪಾದಿಸಿದಂತ ಒಂದು ಅಂಶ ಇದೆ, ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ಸರಿನಾ ತಪ್ಪಾ ಅಂತ ನಾನ್ ನಿಮಗೆ ಕಮೆಂಟ್ ಅಲ್ಲಿ ಹೇಳ್ತೀನಿ. ಫ್ರಾನ್ಸಿಸ್ ಗಾಲ್ಟನ್ ಅಂತಕ್ಕಂಥವ್ರು ಒಂದು ಬಾಕ್ ಕುಟುಂಬದ ಮೇಲೆ ಸಮೀಕ್ಷೆಯನ್ನ ಮಾಡ್ತಾರೆ. ಸೊ ಇವ್ರೇನ್ ಮಾಡ್ತಾರೆ 4 ತಲೆಮಾರಿನ ಒಟ್ಟು 57 ಪುರುಷರಲ್ಲಿ 41 ಮಂದಿ ಅಂದ್ರೆ 70ರಷ್ಟು ಏನ್ ಮಾಡ್ತಾರೆ ಮಂದಿ ಸಂಗೀತಗಾರರಾಗಿದ್ರು. ಈ ಸಮೀಕ್ಷೆಯನ್ನ ಏನಂತ ತೋರಿಸುತ್ತೆ ಅಂದ್ರೆ ಅನುವಂಶೀಯತೆ ತುಂಬಾ ಪ್ರಧಾನವಾಗಿದೆ. ಈ ಒಂದು ಕುಟುಂಬದಲ್ಲಿ 4-5 ಜನ ಸಂಗೀತವನ್ನ ಕಲ್ತಿದ್ದಾರೆ ಅಂತಂದ್ರೆ ಆಟೋಮೆಟಿಕ್ ಆ ಮಕ್ಕಳಿಗೂ ಕೂಡ ಅನುವಂಶಿಕವಾಗಿ ಸಂಗೀತ ಒಂದು ಪರಂಪರೆ ಬಂದಿರುತ್ತೆ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾರೆ ಫ್ರಾನ್ಸಿಸ್ ಗಾಲ್ಟನ್ ಅವರು. ಇನ್ನೊಬ್ರು ಡಗ್ಡೇಲ್ ಅಂತಕ್ಕಂಥವ್ರು, ಇವರು ಜೂಕ್ಸ್ ಕುಟುಂಬದ ಮೇಲೆ ಒಂದು ಪರಿಶೀಲನೆ ಮಾಡ್ತಾರೆ, ಸಮೀಕ್ಷೆಯನ್ನ ಮಾಡ್ತಾರೆ. ಇವರು ಕೂಡ ಒಂದು ಜೂಕ್ಸ್ ಕುಟುಂಬದ ಎಲ್ಲಾ ಸದಸ್ಯರು ಏನಾಗಿರ್ತಾರೆ ಅಂದ್ರೆ ಅಪರಾಧಿಗಳು, ಕೊಲೆಗಟಕರು, ಕೊಲೆಪಾತಕಿಗಳು ಆಗಿರ್ತಾರೆ ಅಂತ ತಿಳಿಸ್ತಾರೆ ನಮಗೆ. ಗೊತ್ತಾಯ್ತಾ? ಇದಿಷ್ಟು ಏನಪ್ಪಾ ಅಂತಂದ್ರೆ ಅನುವಂಶೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಗೆ ಪರಿಸರ. ಸೊ ಎನ್ವೈರನ್ಮೆಂಟಲ್ ಎಫೆಕ್ಟ್ ಹೇಗಿದೆ ವಿಕಾಸದ ಮೇಲೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿ ಇವತ್ತಿನ ಈ ತರಗತಿಯನ್ನ ಮುಗಿಸೋಣ. ಗೊತ್ತಾಯ್ತೇನ್ರಿ? ಓಕೆ. ಪರಿಸರ ಇವೆರಡು ಒಂದನ್ನುಳಿದ್ ಒಂದಿರಲ್ಲ, ಆದ್ರೂ ಕೂಡ ಹಲವರು ಒಂದೊಂದ್ ತರ ಹೇಳ್ತಾ ಹೋಗ್ತಾರೆ. ಇನ್ನು ಪರಿಸರ ಅಂತ ಬಂದಾಗ ಬಹಳ ಮುಖ್ಯವಾಗಿ ನಾವು ಎದ್ರು ಬಿದ್ರು ಪರಿಸರದಲ್ಲೇ ಇರ್ಬೇಕು. ನಮ್ ಕುಟುಂಬ ಪರಿಸರ ಆಗಿರ್ಬೋದು, ಹೊರಗಿನ ಪರಿಸರ ಆಗಿರ್ಬೋದು, ನಾವು ನಡೆಯುವಂತ ದಾರಿ, ಪಡ್ಕೊಳ್ಳುವಂತ ವಿದ್ಯೆ, ಹಾಗೇನೆ ಮಾತಾಡುವಂತ ಶೈಲಿ, ನಾವು ನಡ್ಕೊಳ್ಳುವಂತ ನಡತೆ, ಇವೆಲ್ಲವೂ ಕೂಡ ಪರಿಸರವನ್ನ ಅವಲಂಬಿಸಿದೆ. ಜೊತೆಗೆ ನಾವು ನೀಡುವಂತ ಆಹಾರ, ನೀರು, ಗಾಳಿ ಇವೆಲ್ಲವೂ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅಲ್ವಾ? ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ, ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವಂತ ಅಂಶ ಏನಿದೆ ಅದನ್ನ ನಾವು ಪರಿಸರ ಅಂತ ಹೇಳಿ ಕರೆದ್ವಿ. ನೋಡಿ, ನೆನ್ಪಿಟ್ಕೊಳ್ಳಿ, ವ್ಯಕ್ತಿಯ ಮೇಲೆ ಬಾಹ್ಯ ಅಂಶ ಏನ್ ಬೀರುತ್ತೆ ಅಥವಾ ಬಾಹ್ಯ ಪ್ರಭಾವ ಬೀರುವಂತ ಅಂಶಗಳು, ಇವ ಆಂತರಿಕ ಅಂಶಗಳಲ್ಲ, ಬಾಹ್ಯ ಪ್ರಭಾವ ಬೀರುವಂತ ಅಂಶಗಳು. ಇವನ್ನೆಲ್ಲವನ್ನ ನಾವೇನಂತ ಕರಿತೀವಿ, ಪರಿಸರ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಯಾವೆಲ್ಲ ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತಂದ್ರೆ ಆಹಾರ ಆಗಿರ್ಬೋದು, ಆಚಾರ ವಿಚಾರ, ಸಂಸ್ಕೃತಿ, ಸಮಾಜ, ನಾವು ಓದುವಂತ ಒಂದು ಪುಸ್ತಕಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ವಾಯುಗುಣ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಿಸರದ ಅಂಶಗಳು ಅಂತ ಕರಿತಾ ಇದೀವಿ. ಇದೇನಪ್ಪಾ ಅಂದ್ರೆ ವ್ಯಕ್ತಿತ್ವದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ಹೇಳ್ತಾರೆ, ಗಿಳಿಗಳ ಕಥೆಯನ್ನು ಕೂಡ ಹೇಳ್ತಾರೆ. ಇಲ್ಲಿ ಸಮೀಕ್ಷೆನೂ ಕೂಡ ಕೆಲವೊಬ್ರು ಗಿಳಿ ಸಮೀಕ್ಷೆಯನ್ನು ಕೂಡ ಮಾಡ್ತಾರೆ. ಗಿಳಿ ಸಮೀಕ್ಷೆ ಅಂತಂದ್ರೆ 2 ಗಿಳಿಗಳಿರ್ತವೆ. ಒಂದು ಗಿಳಿ ಹೋಗಿ ರಾಜನ ಹತ್ರ ಆಶ್ರಮದಲ್ಲಿ ಸೇರ್ಕೊಳ್ಳುತ್ತೆ, ಇನ್ನೊಂದು ಗಿಳಿ ಹೋಗಿ ಯಾವುದೋ ಒಂದು ಕೆಟ್ಟ ಪರಿಸರದಲ್ಲಿ ಸೇರ್ಕೊಳ್ಳುತ್ತೆ. ಆಗ ಆ ಗಿಳಿಗೆ ಅಲ್ಲಿರ್ತಕ್ಕಂಥ ದರೋಡೆಕಾರರು, ಕಳ್ಕಾರರ ಬುದ್ಧಿನೇ ಸೇರ್ಕೊಂಡ್ಬಿಡುತ್ತೆ. ಹೊಡಿರಿ, ಬಡಿರಿ, ಕೊಲ್ರಿ ಅನ್ನೋ ಒಂದು ಭಾವ ಬಂದಿರುತ್ತೆ.
ಆದ್ರೆ ಇನ್ನೊಂದು ಗಿಳಿ ಏನಪ್ಪಾ ಅಂದ್ರೆ ಸುಸಂಸ್ಕೃತವಾಗಿ ಆಶ್ರಮದಲ್ಲಿ ಆಶ್ರಯವನ್ನ ಪಡ್ಕೊಂಡ್ ಬೆಳ್ದಿರುತ್ತೆ. ಬನ್ನಿ ಕೂಡಿ ಕುಳ್ಳಿರಿ, ನೀರ್ ಕುಡೀರಿ. ಸೊ ಈ ರೀತಿ ಒಂದು ಸಂಸ್ಕೃತಿ ಭಾವವನ್ನ ಅದು ತೋರಿಸ್ತಾ ಇರುತ್ತೆ. ಇದೆಲ್ಲವೂ ಕೂಡ ನಾವು ನೋಡಿದಾಗ ಏನನ್ಸುತ್ತೆ, ಓ ಪರಿಸರ ತುಂಬಾ ಇಂಪಾರ್ಟೆಂಟು ಅಂತ ನಮ್ಗೆ ತಿಳಿಸ್ಕೊಡ್ತಾರೆ. ಇದಿಷ್ಟೇ ಇಲ್ಲಿ ಅಂಶ ಇರೋವಂಥದ್ದು. ಅರ್ಥ ಆಯ್ತಾ? ಮತ್ತಿನೇನಿಲ್ಲ. ಇಲ್ಲಿ ಕೂಡ ಕೆಲವೊಬ್ರು ಸಮೀಕ್ಷೆಯನ್ನ ಮಾಡ್ತಾರೆ. ಅವ್ರ ಹೆಸರು ಫ್ರಾನ್ಸ್ ಅವಿರಾನ್ ಸಮೀಕ್ಷೆ ಅಂತ ಹೇಳ್ಬಿಟ್ಟು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ. ಫ್ರಾನ್ಸ್ ಅವಿರಾನ್ ಸಮೀಕ್ಷೆ. ನೆಕ್ಸ್ಟ್ ಸಮೀಕ್ಷೆ ಯಾವುದು ಅಂತಂದ್ರೆ ಗೊಡಾನ್ ರವರ ಸಮೀಕ್ಷೆ. ಇಲ್ಲಿ ಕೂಡ ಗೊಡಾನ್ ರವರು, ಗೊಡಾಡ್ ಅಲ್ಲ ಗೊಡಾನ್, ಗೋರ್ಡಾನ್ ರವರ ಸಮೀಕ್ಷೆ. ಸೊ ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಧೋನಿ ಮತ್ತೆ ಜಿಪ್ಸಿ ಜನಾಂಗವನ್ನ ಕುರಿತಾಗಿ ಇವರು ಬುದ್ಧಿ ಪ್ರಾಪ್ತಾಂಕವನ್ನ ಅಧ್ಯಯನ ಮಾಡ್ತಾರೆ. ಅಂದ್ರೆ ಬುದ್ಧಿಶಕ್ತಿ ಸೂಚ್ಯಂಕ, ಅವರಲ್ಲಿ ಐಕ್ಯೂ ಎಷ್ಟಿದೆ ನೋಡಿ. ಇವರು ಬುದ್ಧಿ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನವನ್ನ ಮಾಡ್ತಾರೆ. ಯಾವ್ಯಾವ ಜನಾಂಗ ಅಂತಂದ್ರೆ ಧೋನಿ ಮತ್ತೆ ಜಿಪ್ಸಿ, ಧೋನಿ ಅಂಡ್ ಜಿಪ್ಸಿ ಮಾಡ್ತಾರೆ. ಮಾಡ್ದಾಗ ಏನಾಯ್ತಪ್ಪ ಅಂತಂದ್ರೆ ಆ ಧೋನಿ ಜನಾಂಗದ ಸರಾಸರಿ ಬುದ್ಧಿಶಕ್ತಿ ಸೂಚ್ಯಂಕ ನೋಡೋದಾದ್ರೆ ಸುಮಾರು ಒಂದು 69% ನಷ್ಟು ಅವರು ಬುದ್ಧಿಶಕ್ತಿ ಪ್ರಾಪ್ತಾಂಕವನ್ನ ಹೊಂದಿದ್ರು. ಆದ್ರೆ ಜಿಪ್ಸಿ ಜನಾಂಗದ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿತ್ತಪ್ಪ ಅಂತಂದ್ರೆ 73% ಇತ್ತು. ಇದರಿಂದ ಗೋಚರವಾದಂತ ಅಂಶ ಏನಪ್ಪಾ ಅಂದ್ರೆ ಪರಿಸರದ ವ್ಯತ್ಯಾಸ ಆದಾಗ ಬುದ್ಧಿ ಒಂದು ಪ್ರಾಪ್ತಾಂಕನೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ನಮಗೆ ತಿಳಿಸ್ಕೊಟ್ಟಿದ್ದು ಇವ್ರೇನೆ. ಗೊತ್ತಾಯ್ತಾ? ಇನ್ನ ಅಮಲಾ ಮತ್ತೆ ಕಮಲಾ ಅಂತಕ್ಕಂತ ಸಹೋದರಿ ಇರ್ತಾರೆ. ಇವ್ರು ಆಕಸ್ಮಿಕವಾಗಿ ಅಲ್ಲೊಬ್ರು ಇಲ್ಲೊಬ್ರು ಸೇರ್ಕೊಳ್ತಾರೆ. ಗಿಳಿಕತೆನೆ. ಫ್ರಾನ್ಸ್ ಅಭಿರಾನ್ ಸಮೀಕ್ಷೆನೂ ಕೂಡ ಗಿಳಿಕತೆ ಅಂತ ನೆನ್ಪಿಟ್ಕೊಂಡ್ಬಿಡಿ, ನಿಮಗ್ ಗೊತ್ತಾಗತ್ತೆ. ಅಮಲಾ ವಿಮಲಾ ಇಬ್ರು ಸಿಸ್ಟರ್ಸ್ ಇರ್ತಾರೆ. ಸೊ ಒಬ್ರು ಒಳ್ಳೆಯವ್ರ ಹತ್ರ ಹೋಗಿ ಬೆರೆತ್ರೆ ಇನ್ನೊಬ್ರು ಕೆಟ್ಟ ಒಂದು ದರೋಡೆಕಾರರ ಕೈಗೆ ಸಿಕ್ಕಾಗ ಇವರಿಬ್ರಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ನೋಡಿ ಆ ಸಮೀಕ್ಷೆಯನ್ನ ಕೊಡ್ತಾರೆ. ಇದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಕೊನೆಯದೊಂದು ಕನ್ಕ್ಲೂಡಿಂಗ್ ಕೊಡ್ಬೇಕು ನಾವು. ಕನ್ಕ್ಲೂಡಿಂಗ್ ಅಂತಂದ್ರೆ ಅನುವಂಶತೆ ಮತ್ತು ಪರಿಸರಗಳ ಇವೆರಡರ ಸಮನ್ವಯ ಹೇಗಿದೆ, ಇದು ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಸೆಷನ್ ಅಂತಾನೆ ಹೇಳ್ಬೋದು. ನೋಡಿ, ಅನುವಂಶೀಯತೆ ಮತ್ತು ಪರಿಸರ ಇದು ತುಂಬಾ ಇಂಪಾರ್ಟೆಂಟ್. ಒಂದಷ್ಟು ಮಾಹಿತಿ, ಯಾಕಂದ್ರೆ HSTR ಎಕ್ಸಾಮ್ಸ್ ಅಲ್ಲಿ ಇದ್ರ ಬಗ್ಗೆ ಕ್ವಶನ್ ಇದೆ. 2015 ಕ್ವಶನ್ ಪೇಪರ್ ಬಿಡಿಸಿದೀವಲ್ಲ, ಅದ್ರಲ್ಲಿ ಇದು ಬಂದಿತ್ತು. ಅದಕ್ಕೋಸ್ಕರ ಇದನ್ನ ನಾನು ನಿಮಗೆ ಕೊನೆ ಪಾಯಿಂಟ್ ಆಗಿ ಹೇಳ್ತಾ ಇದ್ದೀನಿ. ಇವೆರಡರ ನಡುವಿನ ಸಮನ್ವಯ ಹೇಗಿದೆ? ಇವೆರಡು ಬೇಕೇ ಬೇಕು. ಮನುಷ್ಯನ ವ್ಯಕ್ತಿತ್ವ ವಿಕಾಸಕ್ಕಾಗಿರ್ಬೋದು, ಮನುಷ್ಯನ ಬೆಳವಣಿಗೆಗಾಗಿರ್ಬೋದು, ಇವೆರಡರ ಸಮ್ಮಿಲನ ಇಲ್ಲದೆ ಇದ್ರೆ ವ್ಯಕ್ತಿಯ ವಿಕಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಪರಿಸರ ಬಿಟ್ಟಿರಕ್ಕಾಗಲ್ಲ, ಅನುವಂಶೀಯ ಗುಣಗಳನ್ನ ಪಡ್ಕೊಂಡ್ ಬಂದೇ ಬರ್ತೀವಿ. ಎಸ್, ಹಾಗಾದ್ರೆ ಎಲ್ಲಾ ಸಮೀಕ್ಷೆಗಳನ್ನ ನೋಡ್ಕೊಂಡಾಗ ಅನುವಂಶೀಯತೆ ಮತ್ತು ಪರಿಸರ ತುಂಬಾ ಇಂಪಾರ್ಟೆಂಟ್. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅನುವಂಶೀಯತೆ ಹಾಗೂ ಪರಿಸರ ಇವೆರಡೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡ್ತವೆ. ಸೊ ಆದ್ರಿಂದ ವ್ಯಕ್ತಿತ್ವ ಅಂತಕ್ಕಂಥ ಫಲ ಬರುತ್ತೆ ಅಲ್ವಾ? ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ಕರಿತೀವಿ. ಸೊ ಈ ವ್ಯಕ್ತಿತ್ವ ಅಂತಕ್ಕಂಥ ಪದ ಬರೋದೆ ಇವೆರಡರ ವಿಕಾಸ ಆದಂತ ಸಂದರ್ಭದಲ್ಲಿ. ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ ಬೀಜ ಅಂತಕ್ಕಂಥ ಅನುವಂಶೀಯತೆ ಹಾಗೆ ಭೂಮಿ ಅಂತಕ್ಕಂಥ ಪರಿಸರ ಇವೆರಡರು ಇದ್ದಾಗ ಮಾತ್ರ ವ್ಯಕ್ತಿತ್ವ ಅಂತಕ್ಕಂಥ ಫಲ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಅದಕ್ಕೇನೆ ಅನುವಂಶೀಯತೆ ಮತ್ತು ಪರಿಸರ ಇವೆರಡರ ಒಂದು ಸಮ್ಮಿಲನದಿಂದ ಉಂಟಾಗ್ತಕ್ಕಂಥದ್ದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಕರಿತೀವಿ. ಸರಿನಾ? ಹಾಗಾಗಿ ಇವೆರಡೂ ಕೂಡ ಒಂದನ್ನುಳಿದು ಒಂದಿರಕ್ ಆಗಲ್ಲ, ನಮಗ್ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಜೊತೆಗೆ ನೀವ್ಯಾರಾದ್ರೂ ಪೇಡ್ ಕ್ಲಾಸಸ್ ಅನ್ನ ಜಾಯಿನ್ ಆಗ್ಬೇಕು ಅಂದ್ರೆ ಮುಂಚೆನೂ ಕೂಡ ಹೇಳಿದೀನಿ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ HSTR GPSTR ಮೂರೂ ಕೂಡ ನಾವು ಮಾಡ್ತಾ ಇದೀವಿ, ಆದ್ರೆ ಸೆಪರೇಟ್ ಸೆಕ್ಷನ್ಸ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ನೀವು ಜಾಯಿನ್ ಆಗ್ಬೇಕು ಅನ್ನೋದಾದ್ರೆ ಈ ಕೆಳಗಿನ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ ಏನಿದೆ ಮೇಡಮ್ ಅಂತಂದ್ರೆ, ಎಸ್ ನಾನು ಟೈಪ್ ಮಾಡ್ತೀನಿ ನೋಡಿ, 8282 ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ, 176704 ಹಾಗೇನೆ 05. ಇನ್ನೊಂದು ನಂಬರ್ ಕೂಡ ಇದೆ 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ VA ಎಕ್ಸಾಮ್ಸ್ಗೂ ಕೂಡ ನಡೀತಾ ಇದೆ, ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು.
ಈ ಒಂದು ಸೆಷನ್ ನ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.